ದೇವರಿಗೆ ಸ್ತೋತ್ರ ಆಗಲಿ. ಈತನ ಸಭೆಗೆ ಬಂದ ವಿಚಾರ ಯಾವ ರೀತಿ ಬಂದರು ಅಂದರೆ, ಹುಚ್ಚನಾಗಿಬಿಟ್ಟಿದ್ದ. ಕೈ ಕಾಲು ಕಟ್ಟಾಕಿ ಅದನ್ನು ಇಲ್ಲಿಗೆ ಪ್ರಾರ್ಥನೆಗೆ ಎತ್ಕೊಂಡ್ಬಂದಿದ್ದು. ಅದನ್ನು ಪ್ರಾರ್ಥನೆ ಮಾಡಿದಾಗ ದೇವರು ಸಂಪೂರ್ಣವಾಗಿ ಆ ಒಂದೆಲ್ಲ ಮೆಂಟಲ್ ಡಿಪ್ರೆಷನಿಂದ, ಆ ಸಮಸ್ಯೆಯಿಂದ, ಆ ಹುಚ್ಚುತನದಿಂದ ಬಿಡುಗಡೆ ಆಯಿತು. ಇವತ್ತು ಜೀವಂತವಾಗಿದ್ದಾನಂದರೆ ಅದು ಯಾರ ಕೃಪೆ? ಯೇಸಪ್ಪ ಕೃಪೆ ಆಗಿದ್ದಾನೆ. ಆಮೇನ್. ಈ ರೀತಿಗೆ 5 ಜನ ಹುಚ್ಚರು ಬಿಡುಗಡೆ ಆಗಿದ್ದಾರೆ ನಮ್ಮ ಸಭೆಯಲ್ಲಿ. ಅದಕ್ಕಾಗಿ ಸ್ತೋತ್ರ. ಇವ್ರಿಗಾಗಿ, ಇವ್ರ ಸಭೆಗೆ, ಇವ್ರ ಕುಟುಂಬಕ್ಕಾಗಿ ಸಹ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪ್ರಾರ್ಥಿಸೋಣವಾ? ಮಾಡಿದ ಎಲ್ಲ ಉಪಕಾರಗಳಿಗಾಗಿ ತಂದೆಯ ದೇವರೇ, ಇವರನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ರೀತಿಯಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೀವಿ. ತಂದೆಯಾದ ದೇವರೇ ಸ್ತೋತ್ರ, ಕೃಪೆಯುಳ್ಳ ದೇವರೇ ಸ್ತೋತ್ರ. ಎಲ್ಲ ಕೇಳಿದ ಬಿಡಿಸಿ ಕಾಪಾಡಿ ಅಪ್ಪ, ಹುಚ್ಚುತನದಿಂದಲೂ, ಆಕ್ಸಿಡೆಂಟಿಂದಲೂ, ಅಪಾಯದಿಂದಲೂ, ತಂತ್ರ ಮಂತ್ರಗಳಿಂದ ಬಿಡಿಸಿ ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಾಕ್ಷಿ ಹೇಳದಂತ ಪ್ರತಿಯೊಬ್ಬರನ್ನು ಆಶ್ವಾಸ ಬಲಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಸಭೆ ಬಿಡೋ ಟೈಮ್ ಆಯಿತು, ಆದರೂ ಆಮೆನ್. ಪ್ರೈಸ್ ದಿ ಲಾರ್ಡ್. ಸಾಕ್ಷಿಗಳು ಜಾಸ್ತಿ, ಅದರಿಂದ ಸಾಕ್ಷಿಗಳು ಹೇಳುವಾಗ ಟೈಮನ್ನು ತಿಂದರೆ ಬಟ್ ಚಲಪತಿ ಹೇಳಿದವಾಗಿರುವಂಥದ್ದು. ಆಮೆನ್. ಯಾಕಂದರೆ ಆದರೂ ಈ ಲೋಕದಲ್ಲಿ ಬಿಡಬಹುದು. ಬಿಡೋದಕ್ಕಿಂತ ಮುಂಚಿತವಾಗಿ ಏನು ಇಟ್ಟಿದ್ದೀರಿ ಅಲ್ಲಿ ಅಂತೇಳಿ ಯೋಚನೆ ಮಾಡಬೇಕು. ಆಮೇನ್. ಇಲ್ಲಿ ನಮಗೆ ಅಷ್ಟೊಂದು ರೆಸ್ಪೆಕ್ಟ್ ಇರಲ್ಲ. ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಓಕೆ, ಟೈಮ್ ಇಲ್ಲ. ಈಗ ನೇರವಾಗಿ ದೇವ್ರ ವಾಕ್ಯಕ್ಕೆ ಹೋಗೋಣ. ಆಲ್ಮೋಸ್ಟ್ ಉದಯ ಬಂದಿರಲ್ಲ ಅನಿಸುತ್ತೆ ಅಲ್ಲ. ತಂದೆ ದೇವರೇ, ಈ ಸಮಯದಲ್ಲಿ ನೀವು ಮಾತಾಡಿ ಸ್ವಾಮಿ. ನಿಮ್ಮ ವಾಕ್ಯನ ಕೇಳೋದಕ್ಕೆ ನಮಗೆ ಸಹಾಯ ಮಾಡಿರಿ. ನಿಮ್ಮ ದಯೆ, ನಿಮ್ಮ ಕರುಣೆ ತುಂಬಿಸಿ ಸ್ವಾಮಿ. ಕರ್ತನೆ, ನೀವು ಪವಿತ್ರಾತ್ಮನೆ ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು ಅಂತ ನೀವು ಮಾತಾಡೋದ್ರಿಂದ ಅದು ಆಶ್ಚರ್ಯಕರವಾಗಿರ್ತದೆ. ಅದಕ್ಕಾಗಿ ಸ್ತೋತ್ರ. ನಾವೇನೆಲ್ಲ ಸಿದ್ಧತೆ, ಏನೆಲ್ಲ ಕಲ್ತಿದ್ರು, ಅಂದುಕೊಂಡಿದ್ರು, ಕರ್ತನೆ, ಪವಿತ್ರಾತ್ಮರು ಪರಲೋಕದಿಂದ ಮನ್ನಾ ಏನು ಬೇಕು ಈ ಜನಕ್ಕೆ, ಕೇಳುವಂಥ ಜನಕ್ಕೆ, ನೋಡುವಂಥ ಜನಕ್ಕೆ ಏನು ಬೇಕು ಅಂತ ನೀವು ತೀರ್ಮಾನ ಮಾಡಿರ್ತೀರ, ಅದನ್ನೇ ನೀವು ಮಾತಾಡ್ತೀರ. ಅದಕ್ಕಾಗಿ ಸ್ತೋತ್ರ. ಇದ್ಯಾವುದು ಮನುಷ್ಯರನ್ನು ಹೋಲಿಕೆಯಾಗಿ, ಮೆಚ್ಚುವುದಕ್ಕಾಗಿ ಮಾತಾಡದೆ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ ಸಹಾಯ ಮಾಡಿ. ಕೃಪೆ ತೋರು ಸಹಾಯ ಮಾಡಬೇಕಾಗಿ ಯೇಸು ನಾಮದಲ್ಲಿ ಬೇಡಿ ತಂದೆ, ಆಮೆನ್. ಪ್ರಕಟಣೆ 19ನೇ ಅಧ್ಯಾಯ 7ನೇ ವಾಕ್ಯ. ಫಾಸ್ಟಾಗಿ ವಾಕ್ಯನ ಓದೋಣ. ಯಜ್ಞದ ಕುರಿಯಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹ ಆಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಗಣಪಡಿಸೋಣ. ಆಮೆನ್. ಇಷ್ಟೊತ್ತು ಚಲಪತಿ ಕೆಲವು ಮಾತುಗಳನ್ನು ಹೇಳಿದ ಪ್ರಕಾರ ಅದನ್ನು ಕಂಟಿನ್ಯೂ ಆಗಿರುವಂಥದ್ದು. ಆಮೆನ್. ಇದರಲ್ಲಿ ಮುಖ್ಯವಾಗಿ ಹೇಳಲ್ಪಟ್ಟಂತಹ ವಾಕ್ಯ ಭಾಗ ಎಲ್ಲಿದೆ ಅಲ್ಲಿ ನೋಡ್ರಲ್ಲಿ, ಯಜ್ಞದ ಕುರಿಯಾತನು. ಆಮೆನ್. ಯಾರು ಯಜ್ಞದ ಕುರಿಯಾತನು? ನಮಗಾಗಿ ಯಜ್ಞವನ್ನು ಅರ್ಪಿಸಿದಂಥವರು, ನಮಗಾಗಿ ಪ್ರಾಣವನ್ನು ಕೊಟ್ಟಂಥವರು, ನನಗಾಗಿ ರಕ್ತವನ್ನು ಕೊಟ್ಟಂಥವರು, ನನ್ನನ್ನು ಕೊಂಡುಕೊಂಡಂಥವರು, ನನ್ನನ್ನು ಬಿಡಿಸಿದಂಥವರು, ನನ್ನನ್ನು ಪ್ರೀತಿಸಿದಂಥವರು ಯಾರು ಅನ್ನೋದು ಅಲ್ಲಿ ಹೇಳಲ್ಪಟ್ಟಿದೆ. ಆ ಕುರಿಯಾತನು ಯಾರಂದರೆ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್. ಮನುಷ್ಯರ ಎಲ್ಲರ ಪಾಪಕ್ಕೆ ಒಂದು ಪರಿಹಾರ ಬೇಕಾಗಿದೆ. ಪರಿಹಾರ, ಯಾರ ಪಾಪಗಳಿಗೆ ಪರಿಹಾರ ಆಗಿಲ್ವೋ ಅವರು ನರಕಕ್ಕೆ ಹೋಗ್ತಾರೆ. ಅದರಿಂದ ಭಗವದ್ಗೀತೆಯಲ್ಲಿ ಕೂಡ ಒಂದು ಮಾತಿದೆ, ರಕ್ತಧಾರಣೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಅಂತೇಳಿ. ಆಮೆನ್. ಆದರೆ ಆ ರಕ್ತ ಯಾವುದಂತ ಅನೇಕ ಜನಕ್ಕೆ ಗೊತ್ತಿಲ್ಲ. ಆಮೆನ್. ಅದು ಯಾವುದು ರಕ್ತ ಅಂದರೆ ಯಜ್ಞಾತನ ಯಜ್ಞವನ್ನು ತನ್ನಂತಾನು ಇಷ್ಟಪಟ್ಟು ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಕೊಟ್ಟಂತಹ ಒಂದು ಯಜ್ಞದ ಕುರಿಯಾತನ ಯಾರಂದ್ರೆ ಆತನ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್. ಯಜನಲ್ರ ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ನಾವೆಲ್ಲವೂ ತಾತ್ಕಾಲಿಕವಾಗಿರ್ತೇವೆ. ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಯಾವ ಕ್ಷಣದಲ್ಲಿ ಬೇಕಾದರೆ ಈ ಲೋಕದಲ್ಲಿ ನಾವು ಬಿಡಬಹುದು, ಯಾವ ಕ್ಷಣದಲ್ಲಿ ಬೇಕಾದರೆ ಯೇಸು ಕ್ರಿಸ್ತನ ಬರಬಹುದು. ಆಮೆನ್. ಆಮೆನ್. ಕೈಗಳೆತ್ತಿ ಹೇಳಿ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಈಗ ಯಾರಿಗೆ ನಮ್ಮೆಲ್ಲರ ಪಾಪಕ್ಕೋಸ್ಕರ, ಮನುಷ್ಯರ ಪಾಪಕ್ಕೋಸ್ಕರ
ಇಡೀ ಲೋಕಕ್ಕೆ 2000 ವರ್ಷಗಳ ಹಿಂದುಗಡೆ ಯೇಸು ಕ್ರಿಸ್ತನು ನಮ್ಮನ್ನು ನಿಮ್ಮನ್ನು ಪ್ರೀತಿ ಮಾಡಿ ಈ ಜನಗಳು ನಾಶ ಆಗಬಾರ್ದಂತೇಳಿ ತನ್ನಂತಾನು ಒಪ್ಪಿಸಿ ಉನ್ನತವಾದಂಥ ಶ್ರೇಷ್ಠವಾದಂಥ ಮಹಿಮೆ ಉಳ್ಳ ಆ ಸಿಂಹಾಸನ ಬಿಟ್ಟು ನಿಮಗೋಸ್ಕರ ಮನುಷ್ಯನ ಅವತಾರ ಎತ್ತಿ ನನ್ನ ಪಾಪಕ್ಕೋಸ್ಕರ ನಿನ್ನ ಪಾಪಕ್ಕೋಸ್ಕರ ನಾವು ಬಲಿಯಾಗೋದಕ್ಕೆ ನಮ್ಮನ್ನು ಬಿಡದೆ ಆತನ ಬಲಿಯಾದ, ಆತನ ಯಜ್ಞವಾದ. ಆಮೆನ್, ಆಮೆನ್. ಆತನ ರಕ್ತ ಸುರಿಸಿದ್ರಿಂದ, ಆತನ ಪ್ರಾಣ ಕೊಟ್ಟಿದ್ರಿಂದ ನೀವು ಪಾಪದಿಂದ ಬಿಡುಗಡೆ ಆದುವೆ. ಆಮೆನ್. ಯಾರಲ್ಲಿ ಪಾಪ ಬಿಡುಗಡೆ ಆಗಿರ್ತಾರೋ ಅವರೆಲ್ಲರೂ ವಿವಾಹಕ್ಕೆ ಸಿದ್ಧರಾಗಿರ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಚರ್ಚ್ಗೆ ಬಂದಿದ್ರೆ ಮಾತ್ರ ಅಲ್ಲ, ಅಥವಾ ಯೇಸುವ ಹೆಸರು ಗೊತ್ತಿರೋದ್ರಿಂದ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ ಅಥವಾ ಎತ್ತಲ್ಪಡಕ್ಕೆ ಸಾಧ್ಯವಿಲ್ಲ. ಯಾರ ಪಾಪಗಳು ಯಜ್ಞದ ಕುರಿಯಾತನ ಆದಂಥ ಯೇಸು ಕ್ರಿಸ್ತನ ರಕ್ತದಲ್ಲಿ ಪಾಪಗಳಿಗೆ ಕ್ಷಮಿಸಲ್ಪಟ್ಟಿರ್ತಾವೋ ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗೋಕ್ಕೆ ಸಾಧ್ಯ. ಆಮೆನ್, ಆಮೆನ್, ಹಲ್ಲೆಲೂಯಾ. ಆದರೆ ಇದ್ರ ಜೊತೆಗೆ ಹೇಳುವಂಥ ಮಾತೇನೆಂದರೆ, ಯಜ್ಞದ ಕುರಿಯಾತನ ವಿವಾಹ ಕಾಲ ಬಂತು. ಇದು ತುಂಬ ಇಂಪಾರ್ಟೆಂಟು. ಇವರಿಗೊಂದು ವಿವಾಹ ಇದೆ. ಈ ಭೂಲೋಕದಲ್ಲಿ ಅನೇಕ ರಾಜರುಗಳಿಗೆ ದೇವರುಗಳಿಗೆ ವಿವಾಹವಾಗಿದ್ದು ನೋಡಿದ್ದೇವೆ. ಆದರೆ ಯೇಸು ಕ್ರಿಸ್ತನಲ್ಲಿ ಮಾತ್ರ ವಿವಾಹ ಇಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ. ಅದು ಯೇಸು ಕ್ರಿಸ್ತನ ವಿವಾಹ ಎಂತಂದರೆ ಅದು ಆತ್ಮಿಕವಾದಂಥ ವಿವಾಹ, ಅದು ಪರಲೋಕಕ್ಕೆ ಸಂಬಂಧಪಟ್ಟಂಥ ವಿವಾಹ, ಅದು ದೇವರು ಮನುಷ್ಯರು ಒಂದಾಗಿ ವಾಸ ಮಾಡುವಂಥ ವಿವಾಹವಾಗಿದೆ. ಈ ಲೋಕದಲ್ಲಿ ವಿವಾಹ ಮಾಡ್ಕೊಳ್ತಾರಲ್ಲ ಗಂಡ ಹೆಂಡತಿ, ಆ ರೀತಿಯ ವಿವಾಹವಲ್ಲ, ಆ ರೀತಿಯ ಸುಖಕ್ಕೆ ಸಂಬಂಧಪಟ್ಟ ವಿವಾಹವಲ್ಲ, ಕ್ರಿಸ್ತನ ಜೊತೆಗೆ ವಾಸ ಮಾಡುವಂಥ ವಿವಾಹವಾಗಿದೆ. ಅದು ಸಭೆಗೂ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟದ್ದಾಗಿದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಇಲ್ಲೊಂದು ಭಾಗ ಇರಲಿ, ನಮ್ಮ ಟೈಮ್ ಇಲ್ಲಿಂದ ಸ್ವಲ್ಪ ಫಾಸ್ಟಾಗಿ ಹೋಗ್ತೇನೆ. ಅನೇಕ ವಿಚಾರಗಳು ಹೇಳಬೇಕು ಅಂತೇಳಿ ರೆಡಿಯಾಗಿ ಬರ್ತೀವಿ. ರಾತ್ರೆಲ್ಲ ಪ್ರಾರ್ಥನೆ ಮಾಡಿ ಅದ್ರ ಪವಿತ್ರಾತ್ಮ ಗೊತ್ತು ಎಷ್ಟು ಕೊಡಬೇಕು ಅಂತೇಳಿ. ಯಾಕಂದರೆ ನಮ್ಮ ಜ್ಞಾನ, ನಮ್ಮ ಭಕ್ತಿ, ನಮ್ಮ ಪ್ರಾರ್ಥನೆ ನಮ್ಮ ಸಭೆಗೆ ತಕ್ಕ ಹಾಗೆ ಎಷ್ಟಿರಬೇಕೋ ಅಷ್ಟೇ ಕೊಡ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಕೆಲವರು ಮಕ್ಕಳಾಗಿರ್ತೀರ, ಕೆಲವರು ಹಿರಿಯರಾಗಿರ್ತೀರ, ಆದರೂ ಸಹ ಆತನು ಕೊಡುವಂಥ ಒಂದು ಚೂರು ಊಟ ಸಂತೃಪ್ತಿಯನ್ನು ಕೊಡುವಂಥದ್ದಾಗಿರ್ತದೆ. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಗಮನಿಸಬೇಕಾದೇನೆಂದರೆ, ಇಲ್ಲಿ ಯಜ್ಞದ ಕುರಿಯಾತನ ವಿವಾಹ ಕಾಲವು ಬಂತು. ಕಾಲವು ಹೇಳ್ರಿ, ಕಾಲವು ಬಂತು ಅಂದರೆ ಯೇಸು ಸ್ವಾಮಿ ಬರುವ ಕಾಲ ಶೀಘ್ರವಾಗಿದೆ. ಸಭೆ ಎತ್ತಲ್ಪಡುವಂಥ ಸಂದರ್ಭ ಹತ್ತಿರವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆ ಎತ್ತಲ್ಪಡುವಂತಹ ಸಮಯ ಹತ್ತಿರವಾಗಿದೆ. ಹಾಗಾದರೆ ಸಮಯ ಹತ್ತಿರವಾಗಿರಬೇಕಾದ್ರೆ ಇಲ್ಲಿ 2ನೇ ಭಾಗದಲ್ಲಿ ಹೇಳ್ತಾನೆ, ಆತನಿಗೆ ಅಂದ್ರೆ ಯೇಸು ಕ್ರಿಸ್ತನಿಗೆ ವಿವಾಹವಾಗುವ ಕನ್ಯೆ. ಆಮೆನ್. ಯೇಸು ಕ್ರಿಸ್ತನಿಗೆ ಭೂಲೋಕ ಸಂಬಂಧಪಟ್ಟ ವಿವಾಹವಲ್ಲ, ಇದು ಪರಲೋಕ ಸಂಬಂಧಪಟ್ಟದ ವಿವಾಹವಾಗಿದೆ. ಇಲ್ಲಿ ಕನ್ಯೆ ಕುರಿತಾಗಿ ಹೇಳಲ್ಪಟ್ಟಿದೆ. ಈ ಕನ್ಯೆ ಯಾರಂದ್ರೆ ಸಭೆ. ಯಾರು? ಸಭೆ. ಆ ಸಭೆ ಯಾರಂದ್ರೆ ನೀನು ನಾನು ಆಗಿದ್ದೇವೆ. ಹಲ್ಲೆಲೂಯಾ. ಹೇಳಿ, ಯಾರು? ನೀವು ನಾವು ಕನ್ಯೆಯಾಗಿದ್ದೇವೆ. ಏನು ಪಾಸ್ಟರ್, ನಾನು ಇಷ್ಟು ಕೆಟ್ಟು ಕ್ಯಾಲಂಡರ್ ಸೇರ್ಕೊಂಡಿದ್ದೀನಿ, ನನ್ನ ಕನ್ಯೆ ಅಂತೀರಾ? ನನ್ನ ಯಜಮಾನರು ಇವಾಗಲೂ ನನ್ನನ್ನು ಅನುಮಾನ ಪಡ್ತಾರೆ, ನನ್ನ ಹೆಂಡತಿ ಇವಾಗಲೂ ನಾನು ಸರಿಯಿಲ್ಲ ಅಂತ ನನಗೆ ಹೇಳ್ತಾರೆ. ನನ್ನ ಕನ್ಯೆನ ಸ್ತ್ರೀರಿಗೆ ಮಾತ್ರ ಅಲ್ಲ, ಪುರುಷರಿಗೆ ಮಾತ್ರ ಅಲ್ಲ, ಇದು ಎಂತಹ ಕನ್ನಿಕೆ ಅಂದರೆ ಆತ್ಮಿಕವಾದಂತಹ ಕನ್ನಿಕೆ ಅಂತ ಸ್ವಭಾವ ಇರಬೇಕು. ಅದೇನೆಂದರೆ ಯೇಸು ಕ್ರಿಸ್ತನ ಮೊದಲನೇ ಸ್ಥಾನದಲ್ಲಿ ಇಡುವಂಥದ್ದು. ಯೇಸು ಕ್ರಿಸ್ತನ ಸ್ಥಾನದಲ್ಲಿ ಜಾಬ, ಕೆಲಸ ಆಗಲಿ, ಹಣವಾಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಗಂಡನಾಗಲಿ, ಆಸ್ತಿಪಾಸ್ತಿ ಆಗಲಿ, ಅಧಿಕಾರವಾಗಲಿ ಯಾವುದು ಅಲ್ಲಿಲ್ಲದೆ ಯೇಸು ಕ್ರಿಸ್ತನ ಒಬ್ಬನೇ, ಆತನ ಸರಿ ಸಮಾನ ಯಾವುದೂ ಇಲ್ಲ ಅಂತೇಳಿ ಆತನನ್ನು ಘನಪಡಿಸುವಂತಹ ಸ್ವಭಾವ ಇದೆಯಲ್ಲ, ಆ ದೇವರು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ, ಆತನೇ ನನಗೆ ಅಂತ ಹೇಳುವಂಥದ್ದೇ ನಿಜವಾದ ಕನ್ಯತ್ವ. ಆಮೆನ್. ಅಲ್ಲಿ ಬಂಗಾರ ಇಲ್ಲ, ಹಣ ಇಲ್ಲ, ಆಸ್ತಿ ಐಶ್ವರ್ಯ ಇಲ್ಲ. ಇದನ್ನು ತಿಳ್ಕೊಂಬಿಟ್ರೆ, ಚಲಪತಿ ಹೇಳಿದ್ನಲ್ಲ, ಇದನ್ನು ತಿಳ್ಕೊಂಬಿಟ್ರೆ ಆಟೋಮೆಟಿಕ್ ನಾವೆಲ್ಲ ಪರಲೋಕದಲ್ಲಿ ಶ್ರೀಮಂತರಾಗೆ ಕಾಣಿಸ್ಕೊಳ್ತೀವಿ. ಆಮೆನ್, ಹಲ್ಲೆಲೂಯಾ. ಕೊಡೋದು ಮಾತ್ರ ಅಲ್ಲ, ನಮ್ಮ ಸ್ವಭಾವ, ನಮ್ಮ ಹೃದಯಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನೇ ಮೊದಲನೇ ಸ್ಥಾನದಲ್ಲಿರಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ.
ಹಲ್ಲೆಲೂಯಾ. ನಾವೆಲ್ಲರೂ ಕೆಟ್ಟು ಹೋಗಿರೋರು ಆಗಿದ್ರು ಸಹ ನಮ್ಮನ್ನು ಹುಡುಕಿ ರಕ್ಷಣೆ ಮಾಡಕ್ಕೆ ಬಂದಂಥ ದೇವರು ಆಗಿದ್ದಾನೆ. ಆಮೆನ್. ಈ ಲೋಕದಲ್ಲಿ ನಾವು ಕನ್ಯವರಲ್ಲ, ಈ ಲೋಕದಲ್ಲಿ ಅಪಾದಕರು ನಾವು, ಅಥವಾ ಆಪಾದನೆ ನಮ್ಮ ಮೇಲೆ ಹೇಳುವಂಥವ್ರು ಆಗಿರ್ತಾರೆ, ನಮ್ಮ ಮೇಲೆ ನಾವು ಕೆಟ್ಟು ಹೋದಂಥವರಾಗಿದ್ದಾರೆ, ಜನ ಬೇಡ ಅಂತ ತಿರಸ್ಕಾರ ಮಾಡಿದಂಥವರು. ಅಂಥವರನ್ನ ಒಬ್ಬರು ಹುಡುಕಿ ಬಂದವರು ಯಾರಂದ್ರೆ ಅದು ಯೇಸು ಕ್ರಿಸ್ತನೊಬ್ಬನೇ. ಈಗ ಒಂದು ವೇಳೆ ಜಾತಿ ನಿಮಿತ್ತವಾಗಿ ಅಥವಾ ಹಣದ ನೀನು ಬಡವರು ಅಂತೇಳಿ, ಅಥವಾ ನೀನು ಸುಂದರವಾಗಿಲ್ಲ ಅಂತೇಳಿ, ಅಥವಾ ನೀನು ಕೆಟ್ಟವನಂತೇಳಿ, ನೀನು ಕುಡುಕನಂತೇಳಿ, ನೀನು ವ್ಯಭಿಚಾರಿ ಅಂತೇಳಿ, ನೀನು ಸುಳ್ಳುಗಾರ ಕಳ್ಳನಂತೇಳಿ ಈ ಸಮಾಜ ದೂರ ಇಟ್ಟರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ಇನ್ನು ಮೇಲೆ ಆ ಪಾಪದಲ್ಲಿ ಇರಬೇಡ, ನಿನ್ನನ್ನು ಕನ್ಯತ್ವಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳೋ ದೇವರು ಆಗಿದ್ದಾನೆ. ಹಲ್ಲೆಲೂಯಾ. ಚಪ್ಪಾಳ ದೇವರು ಮಹಿಮೆಗಾಗಿ. ಹಲ್ಲೆಲೂಯಾ. ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿ, ಅಕ್ಕಪಕ್ಕದಲ್ಲಿ ನಮ್ಮನ್ನು ಯಾರು ಹೊಗಳೋರಿಲ್ಲ, ನಮ್ಮನ್ನು ಪ್ರೋತ್ಸಾಹ ಮಾಡೋರು ಇಲ್ವೇ ಇಲ್ಲ. ಆದರೆ ಒಬ್ಬರು ಮಾತ್ರ ಹೇಳ್ತೇನೆ, ಮಗಳೇ ಭಯಪಡಬೇಡ, ನಾನು ನೀನು ಪ್ರೀತಿ ಮಾಡ್ತೀನಿ. ಹಲ್ಲೆಲೂಯಾ. ಎಂಥ ಒಳ್ಳೆ ದೇವರು ನೋಡ್ರಿ ಇವರು. ಆಮೆನ್, ಆಮೆನ್, ಹಲ್ಲೆಲೂಯಾ. ಆತನ ವಿವಾಹಕ್ಕೆ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟವ್ರು ಆಲ್ರೆಡಿ. ಆಮೆನ್. ಸಿದ್ಧ, ರೆಡಿ ಇದ್ದೀರಾ? ಯೇಸು ಸ್ವಾಮಿನ ಮೀಟ್ ಮಾಡಕ್ಕೆ ರೆಡಿ ಇದ್ದೀರಾ? ಸಭೆ ರೆಡಿ ಇದ್ದೀರಾ? ಆಮೆನ್. ದೇವ್ರ ವಾಕ್ಯ ಹೇಳುತ್ತೆ, ಒಂದು ವೇಳೆ ರೆಡಿ ಇದ್ರೆ ನೆಕ್ಸ್ಟ್ ವಾಕ್ಯ ಹೇಳುತ್ತೆ ನೋಡ್ರಿ, ಏನಂತೇಳಿ, ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಹಲ್ಲೆಲೂಯಾ. ಆ ಘನಪಡಿಸೋದ್ರಲ್ಲಿ ಎರಡು ಭಾಗ ಇದೆ. ಒಂದೇನದು ಸಂತೋಷಗೊಳಿಸೋದು, ಆಮೇಲೆ ಹರ್ಷಗೊಳ್ಳೋಣ. ಆಮೆನ್. ಹೆಂಗೆ ನಾವು ವಿವಾಹ ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತೀವಿ. ನಾನು ಎಂಗೇಜ್ಮೆಂಟ್ ಮಾಡ್ಕೊಳ್ತಿರೋ ಓಡೋಗ್ರ ಬಗ್ಗೆ ನಾನು ಹೇಳಲ್ಲ. ಬಟ್ ಒಂದು ಮದುವೆ ಅಂದರೆ ಒಂದು ನಿಯಮ ಇದೆ. ಹೆಂಗೆ ಅದು? ಎಂಗೇಜ್ಮೆಂಟಾ, ಹುಡುಗ ನೋಡಬೇಕು, ಹುಡುಗಿ ನೋಡಬೇಕು, ತಂದೆ ತಾಯಿ ಒಪ್ಕೋಬೇಕು, ಬಂಧುಗಳು ಒಪ್ಕೋಬೇಕು, ಆಮೇಲೆ ಅದೆಲ್ಲ ಒಪ್ಕೊಂಡು ಹುಡುಗ ಹುಡುಗಿ ಕೇಳ್ತೀವಿ. ಇದು ಒಪ್ಕೊಂಡು ಆದಮೇಲೆ ಏನು ಮಾಡ್ತೀವಿ, ಇವತ್ತಿಂದ ಒಪ್ಪಿಗೆ ಆಗಿರೋದ್ರಿಂದ ಈ ಹುಡುಗ ಈ ಹುಡುಗಿಗೆ, ಈ ಹುಡುಗಿ ಈ ಹುಡುಗಕ್ಕೆ ಅಂತೇಳಿ ಫಿಕ್ಸ್ ಮಾಡಿರ್ತೀವಿ ಅಲ್ವಾ? ಆ ಫಿಕ್ಸ್ ಮಾಡಿದಾಗ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ, ಏನಂತೇಳಿ, ನಿಶ್ಚಿತಾರ್ಥ. ಏನದು? ಎಂಗೇಜ್ಮೆಂಟ್ ಅಥವಾ ನಿಶ್ಚಿತಾರ್ಥ ಅಂತ ಹೇಳ್ತೀವಿ. ಅದರ ಅರ್ಥ ಏನಂದರೆ, ನೆಕ್ಸ್ಟು ಈ ಹುಡುಗಿನ ಯಾರೂ ನೋಡಬೇಡ್ರಪ್ಪ, ಈ ಹುಡುಗಿನಿಗೆ ಫಿಕ್ಸ್ ಆಗಿದೆ, ಈ ಹುಡುಗನಿಗೆ ಈ ಹುಡುಗಿ ಫಿಕ್ಸ್ ಆಗಿದ್ದಾಳೆ ಅಂತೇಳಿ ಡಿಕ್ಲೇರೇಷನ್ ಅದು. ಇದಾದ ಮೇಲೆ ಒಂದಿದೆ, ಏನದು? ಏನು? ಮ್ಯಾರೇಜ್ ಅಥವಾ ಮದುವೆ. ಆಮೆನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಂಗೇಜ್ಮೆಂಟ್ ಆದಮೇಲೆ ನೆಕ್ಸ್ಟ್ ಆಗಲೇಬೇಕಾದ್ರೇನು? ಮದುವೆ. ಆಮೆನ್. ಈಗ ಯೇಸು ಕ್ರಿಸ್ತನಿಗೆ ನಮಗೆ, ಯೇಸು ಕ್ರಿಸ್ತನ್ ನಮಗೆ, ಸಭೆಗೂ ಮತ್ತು ಯೇಸು ಕ್ರಿಸ್ತನಿಗೆ ಅಥವಾ ನನಗೂ ಯೇಸು ಕ್ರಿಸ್ತನಿಗೆ ಏನಾಗಿದೆ? ಎಂಗೇಜ್ಮೆಂಟ್ ಆಗಿದೆ. ಆಮೆನ್. ಎಷ್ಟು ಜನ ಹೇಳ್ತೀರಿ ಎಂಗೇಜ್ಮೆಂಟ್ ಆಗಿದೆಯಾ ಇಲ್ವಾ? ಆಗಿದೆಯಾ ಇಲ್ವಾ? ಯಾರ್ಯಾರಿಗೆ ಎಂಗೇಜ್ಮೆಂಟ್ ಆಗಿದೆ? ಹೆಣ್ಣಾಗಲಿ ಗಂಡಾಗಲಿ ಯಾರ್ಯಾರಿಗೆ ಎಂಗೇಜ್ಮೆಂಟ್ ಆಗಿದೆ? ಯೇಸು ಕ್ರಿಸ್ತನಿಗೂ ನಮಗೂ ಎಂಗೇಜ್ಮೆಂಟ್ ಆಗಿದೆ. ಹೆಂಗೆ ಎಂಗೇಜ್ಮೆಂಟ್? ಯೇಸು ಕ್ರಿಸ್ತನನ್ನು ನನ್ನ ದೇವರು ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ಉಣ್ಣಲ್ಪಟ್ಟು ಮೃತ್ಯುಂಜಯನಾಗಿದ್ದಾರೆ, ಆತನ ರಕ್ತದಿಂದ ನನ್ನ ಪಾಪಗಳಿಗೆ ಶುದ್ಧಿ ಮಾಡಿದ್ದಾರೆ. ನಾರಾಯಣ ವಿಜಯ್ ಸ್ವಲ್ಪ ಗಮನ ಕೊಡ್ರಿ, ಬರೀ ಬಂಗಾರ ಊಟನೇ ಲೆಕ್ಕ ಹಾಕ್ಬೇಡ್ರಪ್ಪ, ವಾಕ್ಯ ಕೇಳ್ರಿ, ಇಂಪಾರ್ಟೆಂಟು. ಇಲ್ಲಾಂದರೆ ಚಲಪತಿ ಹೇಳಿದ್ನಲ್ಲ, ಆ ಟ್ರಿಪ್ಪಲ್ಲಿ ಇರೋದಿಲ್ಲ ನೀವು. ಇದು ಇಂಪಾರ್ಟೆಂಟು. ಎಷ್ಟಿದ್ರೂ ಏನು ಇಂಪಾರ್ಟೆಂಟು? ಅದೇ ಇಂಪಾರ್ಟೆಂಟು. ಆಮೆನ್, ಆಮೆನ್. ಈತನು ನನ್ನ ದೇವರು ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ಉಣ್ಣಲ್ಪಟ್ಟು ಮೃತ್ಯುಂಜಯನಾಗಿದ್ದಾನೆ, ಆತನ ರಕ್ತದಿಂದ ನನ್ನ ಸಕಲ ಪಾಪಗಳು ಶುದ್ಧಿಯಾಗಿದೆ. ಆಮೆನ್. ನಾನು ದೇವರಂತ ನಂಬಿದ್ದೀನಿ, ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಿಗಾಗಿ ಜೀವಿಸ್ತೇನೆ, ಈಗ ಕ್ರಿಸ್ತನಿಗಾಗಿ ಕಾಯ್ತಿದ್ದೀನಿ. ಅದೇ ಎಂಗೇಜ್ಮೆಂಟ್. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಂಗೇಜ್ಮೆಂಟ್ ಗುರುತೇನು? ಅನೇಕ ಜಾಗದಲ್ಲಿ ಎಂಗೇಜ್ಮೆಂಟ್ ಗುರುತಿಗೆ ಏನಾಗ್ತಾರೆ ಅಂದರೆ ರಿಂಗು ಅಥವಾ ಉಂಗುರ ಹಾಕ್ತಾರೆ. ಕೆಲವರು ಬೈಬಲ್ ಎಕ್ಸ್ಚೇಂಜ್ ಮಾಡ್ಕೊತಾರೆ, ಕೆಲವರು ಹೂವು ಎಕ್ಸ್ಚೇಂಜ್ ಮಾಡ್ಕೊತಾರೆ. ನಾನೇ ನಿನಗೆ ಬಂಗಾರ ಅನ್ನೋರು ಕೂಡ, ಹೂವು ಹಾಕೋರು ಕೂಡ ಇರ್ತಾರೆ ಅಲ್ವಾ? ಬಂಗಾರ ಏನಕ್ಕೆ, ನಾನೇ ನಿನಗೆ ಬಂಗಾರ ಅಲ್ಲ ಅಂತೇಳಿ ಹೇಳೋರು ಕೂಡ ಇದ್ದಾರೆ, ಅದು ಬೇರೆ ಪ್ರಶ್ನೆ. ಬಟ್ ಕ್ರೈಸ್ತತ್ವದಲ್ಲಿ ಎಂಗೇಜ್ಮೆಂಟ್ ಯೇಸು ಸ್ವಾಮಿಯ ಒಂದು ವಿಚಾರಕ್ಕೆ ಬಂದಾಗ
ಯೇಸು ಕ್ರಿಸ್ತ ನಮಗೆ ವಿವಾಹವಾಗಿ ಅಥವಾ ಎಂಗೇಜ್ಮೆಂಟ್ ಆಗಿದೆ ಗುರುತೇನಪ್ಪ ಅಂದರೆ ಅದು ದೀಕ್ಷಾಸ್ಥಾನವಾಗಿದೆ. ಏನಾಗಿದೆ? ದೀಕ್ಷಾಸ್ಥಾನವಾಗಿದೆ. ಆಮೆನ್. ಇದು ಪದೇ ಪದೇ ಅನೇಕ ಮೆಸೇಜ್ಗಳಲ್ಲಿ ಹೇಳ್ತೇನೆ. ಓಕೆ, ಈಗ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆದಂತಹವರು ಹುಡುಗ ಹುಡುಗಿಗೆ ಏನು ಆಸೆ ಇರ್ತದೆ? ಏನಿರ್ತದೆ? ಏನು ಆಸೆ ಇರ್ತದೆ ಹೇಳ್ರಿ? ಎಂಗೇಜ್ಮೆಂಟ್ ಆದ ಹುಡುಗ ಹುಡುಗಿಗೆ ಏನು ಆಸೆ ಇರ್ತದೆ? ಎಲ್ಲರೂ ಎದುರು ಆ ದಿನ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತಾರೆ. ಈ ಜನ ಮದುವೆಗಳು ಆಗಿದ್ದೀರಲ್ಲ, ಮಕ್ಕಳು ಅಜ್ಜಿಯವರು ಕೂಡ ಆಗಿದ್ದೀರ. ನಿಮ್ಮೆಲ್ರಿಗೂ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ರಿ, ನಿಮ್ಮ ಗಂಡ ಬಂದು ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋದಾಗ ನಿಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂತ. ಗಂಡಸರಾಗಲಿ ಹೆಂಗಸರಾಗಲಿ. ಈಗಿನ ಕಾಲ ಏನೋ ಫೋನು, ಆಯ್ ಊಟ ಮಾಡ್ದ ರಾತ್ರಿ ಎಲ್ಲ ಮಾತಾಡಿ ಬೆಳಿಗ್ಗೆ 5 ಗಂಟೆಗೆ ಮಲಗಿರ್ತಾರೆ, ಮತ್ತೆ 7 ಗಂಟೆಗೆ ಎದ್ದೋಗ್ತಾರೆ. ರಾತ್ರಿಯಲ್ಲಿ ಏನು ಮಾತಾಡೋದು ಕೇಳಿದ್ರೆ ಏನೂ ಗೊತ್ತಿಲ್ಲ. ರಾತ್ರಿಯಲ್ಲಿ ಏನು ಫೋನ್ ಮಾತಾಡ್ತೇನೆ ಇಬ್ಬರು ಏನು ಮಾತಾಡ್ದೆ ಮನೆ ಹತ್ರಮ್ಮ ಗೊತ್ತಿಲ್ಲ. ಆದರೆ ಏನು ಮಾತಾಡಿದ್ರೆ ಇಲ್ವಾ? ಎಷ್ಟು ಮಾತಾಡಿದ್ರಿ? ರಾತ್ರೆಲ್ಲ ಮಾತಾಡಿದ್ವಿ. ಆದರೆ ಏನು ಮಾತಾಡಿದ್ರಿ? ಇಬ್ಬರು ಹುಡುಗ ಹುಡುಗಿ ಏನೂ ಗೊತ್ತಿಲ್ಲ. ಅದನ್ನು ಪ್ರೀತಿ ಅಂತ ಕರಿತೀವಿ. ಆಮೇಲೆ ಪ್ರೈಸ್ ದ ಲಾರ್ಡ್. ಮದುವೆ ಆದಮೇಲೆ ಒಂದು 5 ನಿಮಿಷ ಕಟ್ಟ ಮಾತಾಡ್ತಿರೋರು ಇದ್ದಾರೆ. ಅದಕ್ಕೆ ಮುಂಚೆ ಗಂಟೆಗಟ್ಟಲೆ ಮಾತಾಡೋರೆಲ್ಲನೂ ಮದುವೆ ಆದಮೇಲೆ 5 ನಿಮಿಷ ಇಕ್ಕ ಫೋನು ಮೂದೇವಿ ಇವಾಗಲೇ ಫೋನ್ ಮಾಡೋದು ನೀನು ಅಂತ ಮಾತಾಡೋರು ಕೂಡ ಇದ್ದಾರೆ ಅಲ್ವಾ? ಅದಕ್ಕೆ ಮುಂಚೆ ಮೂದೇವಿಲ್ಲ, ಮುದ್ದು ಬಂಗಾರು ಎಲ್ಲ ಮಾತಾಡ್ತಾರೆ. ಆದರೆ ಮದುವೆ ಆಗಿ 2 ಮಕ್ಕಳಾದ ಮೇಲೆ ಇದು ಯಾವುದೋ ಶನಿ ನನಗೆ ಕಟ್ಕೊಂಡಿದ್ದು ಅಂದವ್ರು ಕೇಳ್ತಾರೆ ಅನ್ನೋರು ಇದ್ದಾರೆ ಅಲ್ವಾ? ಅದು ಯೇಸು ಕ್ರಿಸ್ತನ ಹಂಗಲ್ಲ. ಯೇಸು ಕ್ರಿಸ್ತನಲ್ಲ, ನಾವು ಯಾವಾಗಲೂ ಯೇಸು ಕ್ರಿಸ್ತ ನಾವು ಮುದ್ದು ಹಾಗೆ ಕಾಣಿಸ್ತೇವೆ. ಆಮೇಲೆ ಯಾಕಂದರೆ ಯೇಸು ಕ್ರಿಸ್ತನ ಪ್ರೀತಿ ನಿಜವಾದ ಪ್ರೀತಿ ಆಗಿದೆ. ಅದು ನಿಷ್ಕಳಂಕವಾದ ಪ್ರೀತಿ ಆಗಿದೆ. ಆಮೇನ್. ಆತನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆಮೇನ್. ಈ ಸರಿ ಈ ಕನ್ನಿಕೆಯಾಗಿ ಸಿದ್ಧವಾಗಿರಬೇಕು, ಅದು ಇಂಪಾರ್ಟೆಂಟ್. ಇಲ್ಲಿ ವಾಕ್ಯ ಏನಿದೆ? ಸಿದ್ಧವಾಗಿಬಿಟ್ಟಿದ್ದಾರೆ ಅಂತಿದೆ. ಆದರೆ ನಾವು ಸಿದ್ಧವಾಗಿದ್ದೀರಲ್ಲ ಅಂತ ಯೋಚನೆ ಮಾಡಬೇಕು, ಅದು ಇಂಪಾರ್ಟೆಂಟು. ಚರ್ಚಿಗೆ ಬಂದ ತಕ್ಷಣ ಸಿದ್ಧರಾಗಿದ್ದೀರಿ ಅಂತಲ್ಲ. ಎಂಗೇಜ್ಮೆಂಟ್ ಆಗಿ ಎಷ್ಟೋ ಕುಟುಂಬಗಳು ಮದುವೆ ನಿಂತು ಹೋಗಿದ್ದಾವೆ ಇಲ್ವಾ? ಎಂಗೇಜ್ಮೆಂಟ್ ಆಯಿತು, ಪ್ರಮಾಣ ಮಾಡಿದ್ರು, ನಿನಗೆ ನಾನು ನನಗೆ ನೀನು ಅಂತ ಹೇಳಿದ್ರು, KG ಕಟ್ಲೆ ಬಂಗಾರ ಕೊಡ್ತೀನಿ ಅಂದರು. ಅಲ್ಲಿ ಮದುವೆ ಆಗೋಷ್ಟಕ್ಕೆ ಹುಡುಗನು ಬೇರೆಯವ್ರ ಜೊತೆಲಿ ಓಡೋಗ್ಬಿಟ್ಟಿರ್ತಾನೆ, ಇಲ್ಲ ಹುಡುಗಿ ಪಕ್ಕಕ್ಕೆ ಓಡಿಬಿಟ್ಟಿರ್ತಾಳೆ, ಅಥವಾ ನನಗೂ ನಿಮ್ಗೆ ಸೆಟ್ ಆಗಲ್ಲ ಅಂತ ಕ್ಯಾನ್ಸಲ್ ಮಾಡಿದವರು ಇದ್ದಾರೆ ಇಲ್ವಾ? ಆಮೇನ್. ಹಾಗಾದ್ರೆ ಚರ್ಚಿಗೆ ಬಂದವರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ದೀಕ್ಷಾಸ್ಥಾನ ತೆಗೆದು ಮಾತ್ರಕ್ಕೆ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತೀರಿ ಅಂತ ಅಲ್ಲ. ಅಲ್ಲಿ ಕನ್ಯತ್ವ ತುಂಬ ಇಂಪಾರ್ಟೆಂಟ್ ಆಗಿದೆ. ಆಮೇನ್, ಆಮೇನ್, ಹಲ್ಲೆಲೂಯ. ಇನ್ನೊಂದು ವಾಕ್ಯ ತುಂಬ ಸುಂದರವಾಗಿದೆ. ಪ್ರಕಟಣೆ 21:9 ವಾಕ್ಯ ಓದಿ. ಓದ್ತದ್ಯಪ್ಪ, ಈ ಕಡೆ ಗಮನಿಸಿ ನೋಡ್ರು. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ ಬಾ ಯಜ್ಞದ ಕುರಿಯಾತನಿಗೆ ಹೆಂಡತಿ ಆಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು. ತುಂಬಾ ಚೆನ್ನಾಗಿದೆ ಈ ವಾಕ್ಯ. ಇದು ಓದುವಾಗ ನನಗೇನೋ ಒಂಥರ ಖುಷಿ ಆಗ್ತಾ ಇತ್ತು. ರಾತ್ರಿ ಎಲ್ಲಾನು ಓದ್ತಾನೆ ಇದ್ದೀನಿ, ಎಷ್ಟು ಆನಂದ. ಏನಂತ ಹೇಳ್ತಾರಂದ್ರೆ, ದೇವದೂತನ ಹೇಳ್ತಾನಂತೆ, ಏನಂತ ಹೇಳ್ತಿದ್ದಾನೆ? ಯಜ್ಞದ ಕುರಿಯಾತನು. ಯಾರು ಯಜ್ಞದ ಕುರಿಯಾತನು? ಯೇಸು ಕ್ರಿಸ್ತನಿಗೆ ಹೆಂಡತಿ ಇನ್ನೂ ಆಗಿಲ್ಲ, ಹೆಂಡತಿ ಆಗತಕ್ಕ ಮೊದಲಗಿತ್ತಿ ಅಂದ್ರೆ ಮದುಮಗಳನ್ನ ತೋರಿಸುವೆನು ಬಾ ಅಂತ ಹೇಳ್ತಾನೆ. ಆಮೇನ್. ಮದುವೆಗೆ ರೆಡಿ ಆಗಿರಂತ ಹೆಣ್ಣನ್ನು ತೋರಿಸ್ತೀನಿ ಬಾ ಅಂತೇಳಿ ತೋರ್ಸಕ್ಕೆ ದೇವದೂತನಿಗೆ ಕರೀತಿದ್ದಾನಂತೆ. ಆಮೇನ್, ಆಮೇನ್. ಈ ಹೆಂಡತಿ ಆಗತಕ್ಕ, ಇನ್ನೂ ಹೆಂಡತಿ ಆಗಿಲ್ಲ, ಹೆಂಡತಿ ಆಗತಕ್ಕವ್ರು ಯಾರು ಗೊತ್ತಾ? ನೀನು ನಾನು. ಆಮೇನ್. ಯಾರು? ನೀನು ನಾನು. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಕೆಲವ್ರಿಗೆಲ್ಲ ಎಷ್ಟು ಜನ ಎಂಗೇಜ್ಮೆಂಟ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ದೀರಿ? ಎಂಗೇಜ್ಮೆಂಟ್ ಹೇಳ್ದಿವ್ರು ಬೇಜಾರು ಮಾಡ್ಕೋಬೇಡ್ರಿ. ಎಂಗೇಜ್ಮೆಂಟ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡವ್ರು
ಅರ್ಧ ಮದುವೆ ಆದಂಗೆ ಎಂಗೇಜ್ಮೆಂಟ್ ಆದರೆ ಅಲ್ವಾ? ನೀವೆಲ್ಲ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಮ್ಮ? ಇಲ್ಲ. ವೆರಿ ಗುಡ್. ಆಮೇನ್. ಪ್ರೈಸ್ ದಿ ಲಾರ್ಡ್. ಅದು ಎಂಜಾಯ್ಮೆಂಟೇ ಬೇರೆ. ಟಕ್ಕಂತಲ್ಲಿ ತಾಳಿ ಕಟ್ಕೊಂಡು ಪಟ್ಟಂತ ಓಡೋದವ್ರಿಗೆಲ್ಲ ಪಾಪ ಕಷ್ಟ. ಅದ್ರ ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೊಂದು ಥ್ರಿಲ್ಲು. ಯಾವಾಗ ಮಿಸ್ ಕಾಲ್ ಬರ್ತದೋ, ಅದೊಂದು ಗೋಲ್ಡನ್ ಟೈಮ್ ಇದ್ದಂಗೆ. ಯಾವಾಗ ಮಖ ನೋಡ್ತಾರೋ, ಯಾವಾಗ ಬರ್ತಾರೋ. ಹುಡುಗ ಜಾತ್ರೆಗೆ ಬಂದಂಗೆ ಬರ್ತಾನೆ ಮನೆಗೆ. ಎಲ್ಲೋಗಿದ್ದಪ್ಪ? ನಾನು ಎಲ್ಲೋ ಹೋಗ್ತಾ ಇದ್ದೆ, ಹಿಂಗೆ ಮನೆಗೆ ಬಂದೆ ಅಂತ ಹೇಳ್ತಾನೆ ಅಲ್ವಾ? ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಹುಡುಗ ಹುಡುಗಿ ಏನಾದ್ರು ಕಾಲೇಜಿಗೆ ಹೋಗ್ತಿದ್ರೆ ಅಲ್ಲಿ ಹೋಗಿ ಮೀಟ್ ಮಾಡೋದು ಕೂಡ ಇದ್ದಾರೆ, ಯಾಕಂದರೆ ಎಂಗೇಜ್ಮೆಂಟ್ ಆಗಿಬಿಟ್ಟಿದೆ ಅಂತೇಳಿ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಎಷ್ಟು ಜನ ಖುಷಿ ಆಗ್ತಾಯಿದೆ? ಆಯಿತು. ವಿಷಯ ಇಷ್ಟೇ. ನೀವು ಎಂಗೇಜ್ಮೆಂಟ್ ಆದಾಗ ನಿಮ್ಮ ಫ್ರೆಂಡ್ಸ್ ಹೇಳಿರ್ತಾರೆ, ಹೇಯ್ ಹುಡುಗಿ ಸೆಟ್ ಆಯ್ತು ಅಂತಲ್ಲೋ. ಓನಪ್ಪ ಹುಡುಗಿ ಸೆಟ್ ಆಯಿತು. ಹೇಯ್ ನಮಗೊಂದು ದಿವಸ ತೋರ್ಸಾಕೆ ಬರ್ದೆ ನಿಮಗೆ ಕರ್ಕೊಂಡೋಗಿ. ಕೇಳಿದ್ದಾರಪ್ಪ ನಿಮ್ಮನ್ನ? ಕೇಳಿದ್ದಾರಾ? ನಮಗೆ ಎಂಗೇಜ್ಮೆಂಟ್ ಆದಾಗ, ನಮ್ಮ ಹೆಂಗಸರಿಗೆ ನನಗೆ ಎಂಗೇಜ್ಮೆಂಟ್ ಆದಾಗ ನಮ್ಮ ಕ್ಲಾಸ್ಮೇಟ್ಸ್ ಕೇಳಿದ್ರು, ಕರ್ಕೊಂಡೋಗಿದ್ದೆ. ಪಾಸ್ಟ್ಗಳು ಕರ್ಕೊಂಡೋಗಿದ್ದೆ. ಪಾಸ್ಟ್ ಲೋಕನಾಥ್ ಫಸ್ಟ್ ಹೇಳಿದ್ದು, ನಿಮ್ಮ ಹೆಂಡತಿ ತುಂಬ ಸುಂದರವಾಗಿದ್ದಾರೆ ಅಂತ ಹೇಳಿದ್ರು. ಆಮೇನ್. ಆಮೇನ್. ಪ್ರೈಸ್ ದಿ ಲಾರ್ಡ್. ಅದು ಫ್ರೆಂಡ್ಸ್ ಹೇಳುವಾಗ ಹುಡುಗನಿಗೆ ಇನ್ನೂ ಖುಷಿ, ಹಂಗೆ ನನ್ನ ಸೆಲೆಕ್ಷನ್ ಸೂಪರ್ ಆಗಿದೆ ಅಂತ. ಅದೇ ಥರ ಇಲ್ಲಿ ನಡೀತಾ ಇರೋದು ಏನು ಗೊತ್ತಾ? ಅದೇ ಥರನೇ ಏನಂತ ದೇವದೂತನ ಹೇಳ್ತಾನೆ, ಯೇಸು ಕ್ರಿಸ್ತನಿಗೆ ಮದುವೆ ಆಗಲು ಸಿದ್ಧವಾಗಿರುವಂತಹ ಹೆಂಡತಿಯನ್ನು ತೋರಿಸ್ತೀನಿ ಬಾ ಅಂತ ಹೇಳ್ತಾರೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹುಡುಗ ಊರಿಗೆ ಬರ್ತಾನೆ ಅಂದಾಗಲೇ ಅವ್ರ ಅತ್ತೆ ಮನೇಲಿ ಒಂದು ಸಡಗರ. ಫಸ್ಟ್ ಟೈಮು. 2 ಮಕ್ಕಳಾದಮೇಲೆ ಬಂದ, ತಿಂದ, ಓದ ಅಲ್ವಾ? ಅದು ಬೇಡ. ಅದಕ್ಕೆ ಇಂಥ ಗೋಲ್ಡನ್ ಟೈಮಲ್ಲೂ ಒಂದು ಈ ಥರದ ಆಶ್ರವಾದ ದಿನಗಳನ್ನು ಕಳ್ಕೊಬೇಡ್ರಿ ಯಾರಿನ್ನೂ. ಹಲ್ಲೆಲೂಯಾ. ಅದಕ್ಕೆ ತಂದೆ ತಾಯಿಗಳೇ ಮೆಚ್ಚಿಸಿ ಇಷ್ಟಪಟ್ಟು ದೇವ್ರ ಚಿತ್ತಾನುಸಾರ ಮಾಡುವಾಗಲೇ ಅದಕ್ಕಿರೋದು ಆನಂದೇ ಬೇರೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ನನಗೊಂದು ಜ್ಞಾಪಕ ಬಂದು, ನಮ್ಮ ಸಭೆ ಬಿಟ್ಟು ಹೋಗಿದ್ರು ಪಾಪ ಅವರು ತನ್ನ ಮಗನಿಗೆ ಅಂತೇಳಿ ಕಾಜಿ ಹೊಸಳಿಗೆ ಹೋಗ್ಬಿಟ್ಟು ಒಂದು ಹುಡುಗಿನ ಕೇಳಿದ್ದಾರೆ. ಹುಡುಗಿನ ಹೋಗಿ ಕೇಳಿಲ್ಲ, ಹುಡುಗಿನ ಕೇಳೋಕ್ಕಿಂತ ಮುಂಚಿತವಾಗಿ ಪಕ್ಕದ ಮನೇಲಿ ಹೋಗಿ ಕೇಳಿದ್ದಾರೆ. ಏನಂತ? ಇವ್ರ ಮನೇಲಿ ಹೆಣ್ಣು ಮಕ್ಕಳು ಹೆಂಗಿದ್ರೆ ಪರವಾಗಿಲ್ವಾ ಅಂತ. ಆ ಮನೆಯವ್ರಿಗೆ ಆಗಲ್ಲ. ಇವ್ರು ಕೇಳೋದು ಯಾರನ್ನ? ಆ ಮನೆಗೂ ಪಕ್ಕದ ಮನೆಯವ್ರಿಗೆ ಆಗಲ್ಲ. ಸಹಜವಾಗಿ ಎಲ್ಲ ಊರು ಪಕ್ಕದ ಮನೆಗಳಲ್ಲಿ ಜಾಸ್ತಿ ಆಗಲ್ಲ. ಊರಿಗಲ್ಲ ಆಗಲ್ಲ ಅಂತಲ್ಲ, ಆ ಊರವರೆಲ್ಲ ಫ್ರೆಂಡ್ಸೇ, ಪಕ್ಕದ ಮನೆಗಳಲ್ಲಿ ಶತ್ರುಗಳೇ ಅಲ್ವಾ? ಅದು ಎಲ್ಲ ಊರಲ್ಲಿ ಇರೋದೆ. ಗಮನಿಸ್ರಿ. ಈ ಅಮ್ಮ ಹೋಗಿ ಕೇಳಿದ್ದಾರೆ. ಅವ್ರು ಏನಂದ್ರು ಗೊತ್ತಾ? ಅವ್ರಿಗೂ ಆಗಿಲ್ಲ ಅಂದ್ರೆ ಅವ್ರು ಹೇಳಿದ್ರು, ಆ ಹೆಣ್ಣು ಮಕ್ಕಳ ಬಗ್ಗೆ ಮಾತ್ರ ಕೇಳಬೇಡ, ಆ ಹೆಣ್ಣು ಮಕ್ಕಳು ತುಂಬ ಒಳ್ಳೆ ದೈವ ಭಕ್ತರು, ಮುತ್ತಿನಂಥ ಮಕ್ಕಳು, ನೀನು ಯಾರನ್ನದಕ್ಕೆ ಆ ಥರ ಕೇಳಿ ಊರಲ್ಲಿ ಯಾರನ್ನೂ ಕೇಳೋಕೆ ಹೋಗ್ಬೇಡ ಅಂತ ಅವರು ವಿರೋಧಿಗಳು ಅವ್ರ ಬಗ್ಗೆ, ಆ ಹೆಣ್ಣು ಮಕ್ಕಳ ಬಗ್ಗೆ ಸಾಕ್ಷಿ ಹೇಳಿದ್ರು. ಚಪ್ಪಳ ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ. ಇದು ಒಂದು ಒಳ್ಳೆಯ ಸಾಕ್ಷಿ. ಇದು ಯಾಕೆ ನಾನು ನಿಮ್ಗೆ ಹೇಳ್ತೀನಿ ಅಂದರೆ, ನಿಮ್ಮ ಕುರಿತಾಗಿ ಅಕ್ಕಪಕ್ಕ ನಿಮ್ಮ ವಿರೋಧಿಗಳು ನಿಮಗೆ ಕುರಿತಾಗಿ ಸಾಕ್ಷಿ ಹೇಳಬೇಕು. ಏನಂತ ಹೇಳಿ ಗೊತ್ತಾ? ಇವರು ಚರ್ಚ್ಗೆ ಹೋಗುವಂಥವರು, ಇವರು ಸುಳ್ಳು ಹೇಳೋದಿಲ್ಲ. ಇವರು ಚರ್ಚ್ಗೆ ಹೋಗುವಂಥವರು ಪ್ರೀತಿ ಮಾಡುವಂಥವರು, ಇವರು ಚರ್ಚ್ಗೆ ಹೋಗುವಂಥವರು, ಇವರು ಸಹಾಯ ಮಾಡುವಂಥವರು. ಯಾರು ಹೇಳ್ಬೇಕಿರೋದು? ನಮ್ಮನ್ನು ವಿರೋಧ ಮಾಡುವಂಥ ನಮ್ಮ ಶತ್ರುಗಳೇ ನಮ್ಮ ಕುರಿತಾಗಿ ಸಾಕ್ಷಿ ಹೇಳಬೇಕು. ಹಲ್ಲೆಲೂಯಾ. ಯಾವ ಚರ್ಚ್ಗೆ ಹೋಗಿ ಅವ್ರ ಮಕ್ಕಳಿಗೆ ಮಣ್ಣಾಕ, ಅವ್ರು ಹೋಗೋದು ಒಂದೇ ಹೋಗ್ತಿರೋದು ಒಂದೇ ಅಂತ ಹೇಳಿದ್ರೆ ನಿನ್ನ ಜೀವನ, ನಿನ್ನ ಸಾಕ್ಷಿ ಏನಾಯಿತು? ಕಾರಣ ನಮ್ಮ ಸಾಕ್ಷಿ ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಕಾಣಿಸ್ತಾ ಇಲ್ಲ. ನಮ್ಮ ಬಾಯಲ್ಲಿ ಬರೀ ಸುಳ್ಳು, ನೋಟದಲ್ಲಿ ಕೆಟ್ಟದ್ದು, ಕೆಟ್ಟ ನಡತೆ, ಯಾವಾಗಲೂ ಜಗಳ, ಯಾವಾಗಲೂ ಚಾಡಿ ಹೇಳುವಂಥದ್ದು, ಇಂತಹ ಕೆಟ್ಟ ಅಭ್ಯಾಸಗಳು ಇಟ್ಕೊಂಡಿದ್ದಾಗ ನಿನ್ನನ್ನು ಕ್ರಿಸ್ತನ ಸಭೆಗೆ ಹೋಗಿ ಏನಾದರೂ ಪ್ರಯೋಜನ ಇದೆಯಾ? ಕ್ರಿಸ್ತನ ಮಗಳು ಅಂತ ಹೇಳಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಬಟ್ ದೇವರ ವಾಕ್ಯ ಇಲ್ಲಿ ಹೇಳುತ್ತೆ. ನಂಗೆ ಟೈಮ್ ಇಲ್ಲ ಅಂದ್ರೆ ಫಾಸ್ಟಾಗಿ ಹೇಳ್ತಿದ್ದೇನೆ. ಏನಂತೇಳಿ? ಯಜ್ಞದ ಕುರಿಯಾತನಿಗೆ ಹೆಂಡತಿನೂ ಆಗಲಿಲ್ಲ, ಹೆಂಡತಿ ಆಗತಕ್ಕ ಮೊದಲಗಿತ್ತಿ ಮದುಮಗಳನ್ನ, ಹೆಣ್ಣು ಮಗಳನ್ನ ತೋರಿಸ್ತೀನಿ ಬಾ. ಆ ಹೆಣ್ಣು ಮಗಳು ಯಾರಂದ್ರೆ ನೀನು ನಾನು. ಎಂಗೇಜ್ಮೆಂಟ್ ಆದಂಥವರು ನೀವು ನಾವು ಸಾಕ್ಷಿ ಉಳ್ಳವರಾಗಿದ್ದೀವಾ?
ಕ್ರಿಸ್ತನ ಮಹಿಮೆಗಾಗಿ ಜೀವಿಸ್ತಾ ಇದ್ದೀವಾ? ಯೋಚನೆ ಮಾಡ್ರಿ. ಹಲ್ಲೆಲೂಯಾ. ರಾತ್ರಿ ಕೂಡ ನಾನು ಒಂದನ್ನು ಸಾಕ್ಷಿ ಹೇಳಿದೆ. ಆ ಸಾಕ್ಷಿ ಏನಪ್ಪ ಅಂದರೆ, ಸಭೆಯಲ್ಲಿ ಒಂದು ಕುಟುಂಬ ತುಂಬ ಚೆನ್ನಾಗಿತ್ತು. ಒಂದು ಸಭೆಯಲ್ಲಿ ಒಂದು ಪ್ರೈವೇಟ್ ಕಂಪನಿ ಕೆಲಸಕ್ಕೆ ಹೋಗ್ತಾ ಇದ್ದ. ಅವರು ಒಂದು ವಾರನ ತಪ್ಪಿಸ್ಕೊಳ್ತಾ ಇರಲಿಲ್ಲ. ಕರೆಕ್ಟ್ ಸರಿಯಾದ ಟೈಮ್ಗೆ ಚರ್ಚ್ಗೆ ಬರ್ತಾ ಇದ್ರು. ಆ ಹೆಂಡತಿ ಮಕ್ಕಳು ಬಂದು ದೇವರನ್ನು ಆರಾಧನೆ ಮಾಡ್ತಾಯಿದ್ರು, ಒಳ್ಳೆ ಕಾಣಿಕೆ ಕೊಡ್ತಾಯಿದ್ರು, ಎಲ್ಲರನ್ನು ಪ್ರೀತಿಯಿಂದ ಮಾತಾಡ್ತಿದ್ರು, ಎಲ್ರಿಗೂ ಸಹಾಯ ಮಾಡ್ತಾಯಿದ್ರು, ಸೇವೆಗೆ ಹೋಗ್ತಾಯಿದ್ರು, ಸೇವಕರಂಗೆ ಅನುಕೂಲಕರವಾಗಿದ್ದರು. ಸಭೆಯಲ್ಲಿ ಎಲ್ಲರ ಬಾಯಲ್ಲೂ ಅವ್ರ ಮಾತೆ, ಇವರು ಎಷ್ಟು ಒಳ್ಳೆ ಕುಟುಂಬ, ಇವರು ಎಷ್ಟು ಒಳ್ಳೆ ಕುಟುಂಬ ಅಂತೇಳಿ. ಒಂದು ದಿವಸ ಸತ್ತೋದ್ಬಿಟ್ಟ. ಏನದ ನಿಮ್ಗೆ ಬೇಜಾರು? ಇಷ್ಟು ಒಳ್ಳೆ ಯಾಕೆ ಪಾಸ್ಟರ್ ಇಷ್ಟು ಬೇಗ ಸತ್ತೋಗ್ಬಿಟ್ಟ ಅಂತ ಬೇಜಾರಲ್ಲ? ಸಾವು ಯಾರಿಗಾದರೂ ಬರ್ತದೆ. ಆಮೇಲೆ ಸತ್ತೋಗಿದ್ದಾಗ ಆ ಸಭೆ ಪಾಸ್ಟ್ರು ಬೇರೆ ದೂರ ಇದ್ದಿದ್ದರಿಂದ ಬೇರೆ ಪಾಸ್ಟ್ರು ಬಂದಿದ್ದರು ಮಣ್ಣು ಮಾಡೋದಕ್ಕೆ. ಮಣ್ಣು ಮಾಡೋದಕ್ಕಿಂತ ಮುಂಚಿತವಾಗಿ ಮೆಸೇಜ್ ಕೊಡಬೇಕು, ವಾಕ್ಯ ಕೊಡೋದಕ್ಕಿಂತ ಮುಂಚಿತವಾಗಿ ಕೇಳಿದ್ರು ಈ ಸಭೆಯವರನ್ನು, ಬಂಧುಗಳನ್ನು, ಈ ವಿಶ್ವಾಸಿ ಕುರಿತಾಗಿ ನೀವು ಒಂದು 4 ಜನ ಎದ್ದು ಸಾಕ್ಷಿ ಹೇಳ್ರಿ ಅಂತ. ಯಾಕಂದರೆ ಬದುಕಿದ್ದಾಗ ಏನೆಲ್ಲ ಮಾಡ್ತಾಯಿದ್ರು ಇವರು? ಅಡುಗೆ ಮಾಡಿ ಕೊಡ್ತಾಯಿದ್ರ, ಊಟ ಕೊಡ್ತಾಯಿದ್ರ, ತಟ್ಟೆ ಕೊಡ್ತಾಯಿದ್ರ, ನೀರು ಕೊಡ್ತಾಯಿದ್ರ, ಪ್ರೀತಿಯಿಂದ ಮಾತಾಡ್ತಾರೆ, ನಿನ್ನ ಕಷ್ಟಕ್ಕಾಗಿದ್ರ, ಈ ರೀತಿ ಸಾಕ್ಷಿಗಳು ಹೇಳ್ತಾರೆ ಸಭೆಗಳಲ್ಲಿ. ಸತ್ತಾಗ ಯಾರೂ ಎದ್ದೇಳಿಲ್ಲ. ಅವ್ರ ಮಗ ಬಂದು ಪಾಸ್ಟ್ ಕಿವಿ ಹತ್ರ ಹೇಳಿದ್ರು, ಸರ್ ಫಸ್ಟ್ ಬೇಗ ಪ್ರಸಂಗ ಮಾಡಿ ಮುಗಿಸ್ಬಿಡೋಣ, ಮಣ್ಣು ಮಾಡೋಣ ಬೇಗ ಅಂದರೆ. ಯಾಕಪ್ಪ? ನಮ್ಮಪ್ಪ ಕುಡಿದು ಸತ್ತೋಗ್ಬಿಟ್ರದ್ದು. ಹಿಂಗೆ ಕುಡಿದು ನಮ್ಮಪ್ಪ ಸತ್ತು ಹೋಗಿದ್ದಾರೆ. ಬಟ್ ಸಭೆಯಲ್ಲಿ ಒಳ್ಳೆ ಯಾರಿಗೂ ಗೊತ್ತಿಲ್ಲ. ಸಿಗರೇಟ್ ಕುಡಿಯೋದು ಇಲ್ಲಿರುವರು ಎಷ್ಟೋ ಜನ ಇರ್ಬೋದು, ಕಳ್ತನವಾಗಿ ಸಿಗರೇಟ್ ಕುಡಿತಾ ಇರ್ಬೋದು, ಕಳ್ತನವಾಗಿ ಸಾರಾಯ ಕುಡಿತಾ ಇರ್ಬೋದು, ಕಳ್ತನವಾಗಿ ಅಕ್ರಮ ಸಂಬಂಧಗಳು ಇಟ್ಕೊಂಡಿರ್ಬೋದು. ಅದು ಇನ್ನು ಸತ್ತಾಗಿ ಈಚೆಗೆ ಬರುತ್ತೆ. ಸರಿಯಪ್ಪ ಎಲ್ಲ ಮಣ್ಣನ್ನು ಮಾಡೋಣ, ರೆಡಿ ಮಾಡೋಣ ಅಂದ್ಬಿಟ್ಟಿದೆ. ಆ ಪಾಸ್ಟ್ರಿಗೆ ಒಂಥರ ಪಂಚರ್ ಅಂತ ಪುಸ್ ಅಂತ ಗಾಳಿ ಹೋಗ್ಬಿಡ್ತು. ಪ್ರಸಂಗ ಮಾಡೋಕ್ಕೆ ಇಂಟ್ರೆಸ್ಟೇ ಬಂದಿಲ್ಲ. ಅಯ್ಯೋ ಈ ವ್ಯಕ್ತಿಗೆ ನಾನು ಮಣ್ಣು ಮಾಡೋಕ್ಕೆ ಬಂದು ಸರಿ ಆಗಿದ್ದಾಯ್ತು ಬಂದುಬಿಟ್ಟಿದ್ದೀನಿ ತಂದ್ರೆ ಒಂದೇಳಿ ನಾನು ಮುಗಿಸ್ಬಿಟ್ಟು ಓಕೆ ದೇವ್ರ ಸ್ತೋತ್ರ, ಎಲ್ಲಿಗೆ ಹೋಗ್ತಾನೋ ಹೋಗ್ದಿರೋದು ನನಗೇನಪ್ಪ ಅಂದ್ಬಿಟ್ಟು ಮಣ್ಣು ಮಾಡೋಕ್ಕೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಬಾಕ್ಸ್ ರೆಡಿ ಮಾಡ್ತಾ ಇರಬೇಕಾದ್ರೆ ಬರ್ರಂತ ಒಂದು ವ್ಯಾನಲ್ಲಿ ಬಂದರು, ಒಂದು ಅಜ್ಜಿ ಬಂದರು, ಹುಡುಗರು ಬಂದರು. ಆ ಹೆಣ ಎತ್ಕೊಂಡು ಮುಜ್ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅವ್ರು ಕೇಳಿದ್ರು, ಯಾರು ನೀವು? ನಮ್ಮ ಅಪ್ಪನ ಬಾಡಿನ ಯಾಕೆ ಎತ್ಕೊಂಡು ಹೋಗ್ತೀರ ಅಂತ ಹೇಳಿದ್ರು. ಆ ಹುಡುಗರು ಅಪ್ಪ ನೀನವ್ರ ಮಗನ, ನೀಗಿಂತ ಮುಂಚೆ ಈ ಅಪ್ಪ ನಮ್ಮಪ್ಪ ಅಂತ ಹೇಳ್ದ. ಏನಂತ ಹೇಳ್ದ? ನಿನಗಿಂತ ಮುಂಚೆ ಈ ಅಪ್ಪ ನಮ್ಮಪ್ಪ. ಈಗ ಸಾಕ್ಷಿ ಏನಾಯಿತು? ಹೋಯ್ತು. ಇದೆಲ್ಲ ಆದಮೇಲೆ ಈ ಅಪ್ಪ ಕಂಪ್ನಿಯಲ್ಲಿ ಸ್ವಲ್ಪ ಒಳ್ಳೆ ಸಂಬಳ ಇತ್ತು, ಅಲ್ಲೆಲ್ಲ ಆಸ್ತಿ ಪಾಸ್ತಿ ಮಾಡಿದ್ದ, ಅಲ್ಲಿ ಮನೆ ಅಂತೆ, ಇಲ್ಲಿ ಜಮೀನಂತೆ, ಅಲ್ಲಿ ದುಡ್ಡಂತೆ, ಈ ಬ್ಯಾಂಕ್ ಅಂತೆ ಎಲ್ಲ ಹಾಕಿದ್ದ. ಅವರ ದುಡ್ಡು ಅವ್ರ ಆಸ್ತಿ ಆ ಹೆಂಡತಿ ಮಕ್ಕಳಿಗೆ ಬಂದೇ ಇಲ್ಲ. ಸತ್ತ ಮೇಲೆ ಅವನಿಗೆ ಯಾರಿಗೂ ಹೇಳಿದ್ರೆ ಸತ್ತೋಗ್ಬಿಟ್ಟ ಮನುಷ್ಯ. ಇವ್ರಿಗೆಲ್ಲ ಕುತ್ಕೊಂಡ್ರೆ ಕೇಳ್ಬೋದು, ಇಷ್ಟೆಲ್ಲ ಮಾಡಿದ್ದು ಇದನ್ನಾದರೂ ಹೇಳ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಂತ. ಇದು ಹೇಳ್ಬಿಟ್ಟು ಸತ್ತೋಗ್ಬಿಡೋದ್ರಿಂದ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಹೆಂಡತಿಯಾಗತಕ್ಕ, ಇನ್ನೂ ಹೆಂಡತಿ ಆಗಿಲ್ಲ, ತೋರಿಸ್ತೀನಿ ಬಾ ಅಂತ ಹೇಳುವಾಗ ಸಭೆಯನ್ನು ಕುರಿತಾಗಿ ವಾಕ್ಯ ಹೇಳಲ್ಪಟ್ಟಿದೆ. ಆ ಸಭೆ ಯಾರಂದರೆ ನೀನು ನಾನು ಯೇಸು ಕ್ರಿಸ್ತನಿಗೆ ಹೆಂಡತಿ ಸ್ಥಾನದಲ್ಲಾಗಿದ್ದೇವೆ. ಇದನ್ನು ವಾಕ್ಯ ಭಾಗ ಏನು ಗೊತ್ತಾ? ಕ್ರಿಸ್ತನಿಗೆ ನೀನು ಯಾರಿಗೆ ಹೆಂಡತಿ ಆಗಿದೆಯಾ, ಅದು ಮುಖ್ಯ, ಇಂಪಾರ್ಟೆಂಟು. ಆಮೆನ್. ನೀನು ಯಾರಿಗೆ ಹೆಂಡತಿ ಆಗಿದೆಯಾ? ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಮೆನ್, ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಗಮನಿಸ್ರಿ, ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 27ರಿಂದ 36 ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಒಬ್ಬ ಸದ್ಕೈರು ಬಂದು ಯೇಸುವನ್ನು ಕೇಳ್ತಾರೆ. ಯೇಸು ಕ್ರಿಸ್ತನನ್ನು ಸಿಕ್ಕಾಕ್ಸಬೇಕಂತೇಳಿ ತುಂಬ ತಂತ್ರಗಾರಿಕೆಯಿಂದ ಮಾಡುವಂತಹ ಕೆಲವು CIDಗಳು ಅಂತ ಸೇರಿ ಜ್ಞಾನಿಗಳಂತ ಹೇಳ್ಕೊಳ್ಳೋಂಥವ್ರು ಯೇಸು ಕ್ರಿಸ್ತನ ಸಿಕ್ಕಾಕ್ಸಬೇಕಂತ ಪ್ಲ್ಯಾನ್ ಮಾಡ್ತಾ ಕೆಲವು ಧರ್ಮಶಾಸ್ತ್ರಗಳನ್ನ ಕೋಡ್ ಮಾಡಿ ಕೇಳ್ತಿದ್ದಾರೆ. ಅಲ್ಲಿ ಓದ್ರಿ, 20ನೇ ಅಧ್ಯಾಯ 27ನೇ ವಾಕ್ಯ. ತರುವಾಯ
ಪುನರ್ಸ್ಥಾನವಿಲ್ಲವೆಂದು ಹೇಳುವವರಾದ ಸದ್ದುಕಾಯರಲ್ಲಿ ಕೆಲವರು ಬಂದು ಆತನಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ, ಬೋಧಕನೇ ಅಣ್ಣನಾದವನು ಹೆಂಡತಿಯುಳ್ಳವನಾಗಿದ್ದು ಮಕ್ಕಳಿಲ್ಲದೆ ಸತ್ತರೆ ಅವರ ತಮ್ಮನ ಆಕೆಯನ್ನು ಮದುವೆ ಮಾಡಿಕೊಂಡು ನೋಡ್ರಿ, ಗಮನಿಸ್ರಿ, ಒಂದು ಮನೆಯಲ್ಲಿ ಇದ್ದಾರೆ, ಅಲ್ಲೊಂದು 7 ಜನ ಇದ್ದಾರೆ ಅಣ್ಣ ತಮ್ಮ. ಎಷ್ಟು ಜನ ಅಲ್ಲಿ? 7 ಜನ. ಮೊದಲನೇ ಅಣ್ಣ ಮದುವೆ ಮಾಡ್ಕೊಂಡು ಮಕ್ಕಳಿಲ್ದರೆ ಸತ್ತೋಗ್ಬಿಟ್ಟ. ಆ ಹಿಂದಿನ ಕಾಲ ಪದ್ಧತಿಯಲ್ಲಿ ಒಂದು ವೇಳೆ ಆ ರೀತಿ ಸತ್ತೋಗ್ಬಿಟ್ರೆ ಅವ್ರ ಮನೆಯಲ್ಲಿ ಮೈದನ್ನು ಮಾಡ್ಕೋಬೇಕಾಯ್ತು, ಅವನು ಸತ್ತೋಗ್ಬಿಟ್ರೆ ಇನ್ನೊಬ್ಬರು ಮಾಡ್ಕೋಬೇಕಾಯ್ತು. ಈ ರೀತಿಯಾಗಿ ಪದ್ಧತಿ ಇತ್ತು ಆ ಕಾಲದಲ್ಲಿ. ಇದು ಸುಮಾರು 4000 ವರ್ಷದ ಹಿಂದ್ಗಡೆ ಹೇಳ್ತಾರೆ ಒಂದು ಕತೆ. ಗಮನಿಸ್ರಿ, ಈ ಪ್ರಶ್ನೆ ಮಾಡಿ ಯೇಸುಸ್ವಾಮಿಗೆ ಹೇಳ್ತಾರೆ, ಈ 7 ಜನದಲ್ಲಿ 7 ಜನ ಸತ್ತೋಗ್ಬಿಟ್ರು, ಈ ಅಮ್ಮನು ಸತ್ತೋಗ್ಬಿಟ್ಲು, ಪರಲೋಕದಲ್ಲಿ ಯಾರಿಗೆ ಹೆಂಡತಿಯಾಗಿ ಇರ್ತಾಳೆ ಈ ಅಮ್ಮ? 7 ಜನ ಗಂಡಂದ್ರು? 7 ಜನ ಮದುವೆ ಮಾಡ್ಕೊಂಡವಳೆ. 7 ಜನಕ್ಕೆ ಅಲ್ಲಿ ಯಾರಿಗೆ ಹೆಂಡತಿ ಇರ್ತಾಳೆ ಪರಲೋಕದಲ್ಲಿ ಅಥವಾ ಸ್ವರ್ಗದಲ್ಲಿ ಅಂತ ಇವ್ರು ಕೇಳಿದ್ರು. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ರು, ಅಪ್ಪ ಇಲ್ಲೇ ಸಂಸಾರ ಕಿತ್ತಾಡ್ಸಲ್ಲ, ಪರಲೋಕದಲ್ಲಿ ಬೇರೆ ಬೇಕಾಗ ಸಂಸಾರ ನಿನಗೆ. ಅಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ. ಯೇಸುಸ್ವಾಮಿ ಹೇಳ್ತಾರೆ, ಓದ್ರಿ 36ನೇ ವಾಕ್ಯ. ಓದ್ರಿ. ಅವರು ಇನ್ನು ಮರಣಕ್ಕೆ ಗುರಿಯಾಗುವುದೇ ಇಲ್ಲ, ಪುನರ್ಸ್ಥಾನವನ್ನು ಹೊಂದಿದವರಾಗಿದ್ದು ದೇವದೂತರಿಗೆ ಸರಿಸಮಾನರು, ದೇವದೂತರಿಗೆ ಸರಿಸಮಾನರಾಗಿರ್ತಾರೆ. ಅಲ್ಲಿ ಮದುವೆ ಯಾರು ಮಾಡ್ಕೊಳ್ಳೋದು ಇಲ್ಲ, ಅಲ್ಲಿ ಮಾಡೋದು ಇಲ್ಲ, ಮಾಡ್ಕೊಳ್ಳೋರು ಇಲ್ಲ. ಏನಾದರೂ ಪ್ಲಾನ್ ಇಟ್ಕೊಂಡು ಅಲ್ಲೇ ಬರಬೇಡಿರಿ, ಪರಲೋಕದಲ್ಲಿ ಮದುವೆ ಮಾಡ್ತಾರಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಒಂದು ವೇಳೆ ಫಾಸ್ಟ್ರೇ ಇಲ್ಲಿ ನನ್ನ ಹೆಂಡತಿ ಇದ್ದಾಳಲ್ಲ, ನಾವಿಬ್ಬರು ಜೊತೆಯಲ್ಲಿ ಇಲ್ಲಿ ಇದ್ದೀವಿ, ಇದೇ ಜೊತೆಯಲ್ಲಿ ಅಲ್ಲಿರಬೇಕು ಅಂತ ಇದ್ದೀವಿ, ಇರ್ತೀರಾ? ಆದರೆ ಗಂಡ ಹೆಂಡತಿಗಿರಲ್ಲ. ಹೆಂಗಿರ್ತೀರಿ? ಹಾಯ್ 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 ಅಷ್ಟೇ, ಪರಿಚಯ ಇರ್ತೀರ ಅಷ್ಟೇ, ಬಟ್ ಏನಿಲ್ಲ, ಸಂಬಂಧ ಇಲ್ಲ. ಯಾರಿಗೆ ಸಂಬಂಧ? ಕ್ರಿಸ್ತನು ನಮಗೆ ಮಾತ್ರ ಸಂಬಂಧ. ಆಮೇನ್. ನಿಮ್ಗೆ ಗೊತ್ತಾ ಪಾಸ್ಟ್ರಿ, ಮದುವೆ ಆಗಿ 50 ವರ್ಷ ನಾನು ಗಂಡ ಹೆಂಡತಿ ಒಂದು ದಿವಸನೂ ನಾವು ಬೇರೆ ಇದ್ದಂಗಿಲ್ಲ, ಅಷ್ಟು ಚೆನ್ನಾಗಿದ್ವಿ. ಸಂತೋಷ. ನೀನು 50 ವರ್ಷ ದಾಖಲೆ ಮಾಡಿಬಿಟ್ಟಿದ್ದಂದ್ರೆ ಪರಲೋಕದಲ್ಲಿ ನೀವು ಸಪ್ರೇಟ್ ರೂಮ್ ಮಾಡೋಕ್ಕೆ ಜಾಗ ಇಲ್ಲ, ಅಲ್ಲಿ ಅದೆಲ್ಲ ಪ್ಲ್ಯಾನ್ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಮಾತ್ರ ಇದೆಲ್ಲನೂ ಈ ಮದುವೆ ವ್ಯವಹಾರಗಳು ಇವೆಲ್ಲವೂ ಎಲ್ಲಿ? ಇಲ್ಲಿಗೆ ಮಾತ್ರ, ಅಲ್ಲಿ ಮಾತ್ರ ಬರೀ ಪರಿಚಯ ಅಷ್ಟೇ. ಅಲ್ಲಿ ಯಾವುದೇ ರೀತಿಯಂತಹ ಈ ಲೋಕಕ್ಕೆ ಸಂಬಂಧಪಟ್ಟ ಆಲೋಚನೆಗಳಾಗಲಿ ಆಸೆ ಆಕಾಂಕ್ಷೆಗಳಾಗಲಿ ಅಲ್ಲಿಲ್ಲ. ಅಲ್ಲಿ ಯಾವಾಗಲೂ ಯೇಸು ಕ್ರಿಸ್ತನ ಜೊತೆಗೆ ಆರಾಧನೆ ಮಾಡುವಂಥದ್ದಾಗಿರ್ತದೆ. ಆಮೇನ್, ಆಮೇನ್. ಆ ಆರಾಧನೆ ಮಾಡೋ ಜಾಗಕ್ಕೆ ನೀನು ಅರ್ಹಳ ಅಂತ ಯೋಚನೆ ಮಾಡು. ನಿಶ್ಚಯ ಆಗಿದೆ, ಎಂಗೇಜ್ಮೆಂಟ್ ಆಗಿದೆ, ಯೇಸು ಸ್ವಾಮಿ ಶೀಘ್ರವಾಗಿ ಬರ್ತಾರೆ, ಆದರೆ ನೀನು ಎತ್ತಲ್ಪಡ್ತೀಯ, ಯೋಚನೆ ಮಾಡು. ಆಮೇನ್. ಇನ್ನು ಎಂಗೇಜ್ಮೆಂಟ್ ಆಗಿ ನೀನು ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನೀವು ಅಕ್ಕಪಕ್ಕದ ಮನೆಯವರು ನಿನ್ನ ಕುರಿತಾಗಿ ಈ ಹುಡುಗನ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ ಮದುವೆ ಮಾಡ್ಕೊಳ್ತಾರ? ಈ ಹುಡುಗ ಈ ಊರು ತಿರುಗೋ ಹುಡುಗನ ಮುಂದೆ ಸಿಕ್ಕಾಕೊಂಡ, ನಿನಗೆ ಯಾರಪ್ಪ ನಿನಗೆ ತೋರಿಸಿದ್ದು ಈ ಹುಡುಗನ್ನ? ಈ ಹುಡುಗಿ ಸರಿ ಇಲ್ಲ. ಅನೇಕರನ್ನ ಮೋಸ ಮಾಡಿದಂತಹ ಸ್ತ್ರೀ ಇವ್ರು ಸಿಕ್ಕಿದ್ಲ ನಿನಗೆ ಅಂತ ಹೇಳಿದ್ರೆ ಮದುವೆ ಮಾಡ್ಕೊತಾರ? ಅಪ್ಪ ಯಾರನ್ನ ಧೈರ್ಯ ಮಾಡ್ತೀರಾ ಮದುವೆ ಮಾಡ್ಕೊತೀರ ಹತ್ರ? ಮದುವೆಗೆ ಮುಂಚೆ ಗೊತ್ತಾದರೆ ನೀನು ಮದುವೆ ಮಾಡ್ಕೊಳ್ಳೋ ಹೆಣ್ಣು ಸರಿ ಇಲ್ಲ ಅಂತ ಗೊತ್ತಾದರೆ ಯಾರು ಮದುವೆ ಮಾಡ್ಕೊಳ್ತಾರೆ? ಹೆಣ್ಮಕ್ಳು ಜನ ಮಾಡ್ಕೊತೀರ, ಹುಡುಗ ಸರಿ ಇಲ್ಲ ಅಂದರೆ ಮಾಡ್ಕೊತೀರಾ? ಎಲ್ಲಿ ಜೋರ ಧೈರ್ಯವಾಗಿ ಹೇಳ್ರಿ, ಮಾಡ್ಕೊತೀರಾ? ಮಾಡ್ಕೊಳಲ್ಲ, ಮಾಡ್ಕೊಳ್ಳೋದೇ ಇಲ್ಲ. ಹಲ್ಲೆಲೂಯ. ಮತ್ತು ಯೇಸು ನಿಮ್ಮನ್ನ ಹೆಂಗೆ ಮಾಡ್ಕೊಳಕ್ಕೆ ಸಾಧ್ಯ? ನೀವು ಈಸಿಗೆ ಹೇಳ್ಬಿಟ್ರು. ಲೋಕದ ಸಂಬಂಧದಲ್ಲಿ ನೋಡಿದಾಗ ನಾನು ಮಾಡ್ಕೊಳಲ್ಲ ಅಂತ ಹೇಳ್ತಾ ಇದೆಯಲ್ಲ. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ಈ ಪ್ರಶ್ನೆ ಕೇಳುವಾಗ ವಿವಾಹ ಯೇಸು ಕ್ರಿಸ್ತ ನಿನ್ನ ಆಗಬೇಕೋ? ನೀನು ಕನ್ಯೆ ಆಗಿದೆಯಾ? ಕ್ರಿಸ್ತನಿಗಾಗಿ ಜೀವಿಸ್ತಾ ಇದೆಯಾ? ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸಾಧ್ಯ ಇದೆಯಾ? ಆಮೆನ್, ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೋಹನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ 18ನೇ ವಾಕ್ಯದಲ್ಲಿ ನೋಡುವಾಗ ಒಬ್ಬ
ಸಮರ್ಯ ಸ್ತ್ರೀ ಕುರಿತಾಗಿ ಅಲ್ಲಿ ಒಂದು ಸಂಭಾಷಣೆ ನಡೀತದೆ. ನಮ್ಮ ಟೈಮ್ ಇಲ್ದ್ರಿಂದ ಶಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬರೀ 10% ಮಾತ್ರ ಅಲ್ಲಿ ಫಿನಿಶ್ ಮಾಡ್ತಾ ಇದ್ದೀನಿ ಅಷ್ಟೇ. ಯೋಹನ ಬರೆದ ಸುವಾರ್ತೆ 4:16 ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದಿರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ. ಈ ಅಮ್ಮನಿಗೆ ಎಷ್ಟು ಜನ ಗಂಡಂದಿರು? 5 ಜನ. 5 ಜನ? 5 ಜನನ? ಸರಿಯಾಗಿ ಇವಾಗ ತಾನೆ ಓದ್ರಿ. 5 ಮಂದಿ ಗಂಡಂದಿರು, ಈಗಿರೋನು ಗಂಡನಲ್ಲ. ಎಷ್ಟು ಜನ ಆಯ್ತು? 6 ಜನ. ಅಬಾಬಾಬಾಬಾಬಾ, ಹಲ್ಲೆಲೂಯಾ. ಈ ಅಮ್ಮನಿಗೆ ಜನ. ಈ ಅಮ್ಮನ ವಿಷಯ ಎಷ್ಟೇ ಹೆಂಗೆ ಗೊತ್ತಾ? ಒಬ್ಬೊಬ್ಬರಿಗೂ ಒಂದು ಆಸೆ. ಕೆಲವರಿಗೆ ಬಂಗಾರದ ಮೇಲೆ ಬಂಗಾರ ತೆಗೆದು ಹಾಕೋದು ಆಸೆ, ಕೆಲವರಿಗೆ ಬಟ್ಟೆ ಮೇಲೆ ಆಸೆ, ಕೆಲವರು ಜಮೀನು ಮೇಲೆ ಆಸೆ, ಮನೆ ಮೇಲೆ ಆಸೆ, ಕೆಲವರಿಗೆ ಹೆಂಗಸರ ಮೇಲೆ ಆಸೆ, ಕೆಲವರು ಗಂಡಸರ ಮೇಲೆ ಆಸೆ. ಈ ಅಮ್ಮನಿಗೂ ಸಹ ಗಂಡಸರ ಮೇಲೆ ಆಸೆ ಪಟ್ಟು ಎಷ್ಟು ಜನ ಮಾಡ್ಕೊಂಡಿದ್ದಾಳೆ. ಇವನ ಹತ್ರ ತೃಪ್ತಿ ಇಲ್ಲ ಅಂತ ಇನ್ನೊಬ್ಬನು ತೃಪ್ತಿ ಇಲ್ಲ ಅಂತ ಇನ್ನೊಬ್ಬನು ತೃಪ್ತಿ ಇಲ್ಲ ಅಂತೇಳಿ ಇನ್ನೊಬ್ಬನು, ಈ ರೀತಿಯಾಗಿ 6 ಜನ ಗಂಡಂದರು ಈ ಅಮ್ಮನಿಗೆ. ಈ ಅಮ್ಮನ ಟ್ರಯಲ್ ನೋಡ್ತಾ ಇರೋದು. ಇವನ ಹತ್ರ ಸುಖ ಸಿಗ್ಬೋದಾ, ಅವನ ಹತ್ರ ಸುಖ ಸಿಗ್ಬೋದು ಅಂತೇಳಿ ಗಂಡಸರನ್ನು ಚೇಂಜ್ ಮಾಡ್ತಾನೇ ಇದ್ದಾಳೆ. ಆದರೆ ಸುಖ ಸಿಗಲೇ ಇಲ್ಲ ಈ ಅಮ್ಮ. ಹಲ್ಲೆಲೂಯಾ. ಯಾರಲ್ಲೂ ಯಾವುದರಲ್ಲೂ ಸಿಗಲಾರ್ದಂಥ ಒಂದು ಸುಖ ಒಂದಿದೆ. ಅದು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಮಾತ್ರನೇ, ಅದು ಯೇಸು ಕ್ರಿಸ್ತನ ಜೀವಿತದಲ್ಲಿ ಮಾತ್ರನೇ. ಆ ಯೇಸು ಕ್ರಿಸ್ತನ ಮಾತುಗಳ ಆ ಜೀವಿತ ಚೇಂಜ್ ಆಯಿತು. ಆಮೆನ್. 6 ಜನ ಗಂಡಂದ್ರ ಜೀವಿತದಲ್ಲಿ ಗಂಡಂದ್ರು ಬಂದು ತನ್ನ ಜೀವಿತದಲ್ಲಿ ಕೊಡಲಾರದಂಥ ಸಂತೋಷ ಯೇಸು ಕ್ರಿಸ್ತನ 5 ನಿಮಿಷ ಮಾತಾಡಿದಾಗ ಆಕೆ ಜೀವಿತ ಎಲ್ಲ ಚೇಂಜ್ ಆಯಿತು. ಆ ವ್ಯಭಿಚಾರದ ಆತ್ಮ ಬಿಟ್ಟು ಹೋಯಿತು, ಆ ನಶಿಸಿ ಹೋಗುವಂತಹ ಜೀವಿತ ಬಿಟ್ಟು ಹೋಯಿತು. ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡ್ಲು. ಸುಮ್ಮನೆ ಇದ್ದಿಲ್ಲ ಅಮ್ಮ. ಆಮೆನ್, ಆಮೆನ್. 40ನೇ ವಾಕ್ಯ ಓದ್ರದ್ರಲ್ಲಿ 39ನೇ ವಾಕ್ಯ. ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ, ನನಗೆ ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದ್ದಾನೆ ಎಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವವರಾದರು. ಚಪ್ಪಲ ದೇವರ ಮಹಿಮೆಯಾಗಿ. ಹಲ್ಲೆಲೂಯಾ. ಇದಕ್ಕಿಂತ ಮುಂಚೆ ಆ ಊರನ್ನ ಹಾಳು ಮಾಡ್ತಾ ಇದ್ಲು ಈ ಅಮ್ಮ. ಯೇಸುವನ್ನ ಕಾಣೋಕ್ಕಿಂತ ಮುಂಚಿತವಾಗಿ, ಯೇಸುವನ್ನ ಸಂಧಿಸೋದಕ್ಕಿಂತ ಮುಂಚಿತವಾಗಿ ಗಂಡಸರನ್ನ ಬಟ್ಟೆ ರೀತಿಯಲ್ಲಿ ಚೇಂಜ್ ಮಾಡ್ತಾ ಇದ್ಲು. ಇವತ್ತು ಅನೇಕ ಗಂಡಸರು ಅಷ್ಟೇ, ಹೆಂಗಸರು ಅಷ್ಟೇ ಚೇಂಜ್ ಮಾಡ್ತಾನೆ ಇರ್ತಾರೆ. ಆದರೆ ತೃಪ್ತಿ ಇಲ್ಲ, ಅವರು ಎತ್ತಲ್ಪಡಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಆಕೆ ಹೇಳ್ತಾಳೆ ನೋಡಿ, ಆ ವಾಕ್ಯ ಹೇಳುತ್ತೆ ನೋಡ್ರಿ. ಆ ಊರನ್ನ ಕೆಡಿಸಿದಂಥ ಹೆಂಗಸೆ ಆ ಊರಿನ ಬಗ್ಗೆ ಹೋಗಿ ಸುವಾರ್ತೆ ಹೇಳಿ ಯೇಸುವನ್ನು ನಂಬುವಾಗಿ ಮಾಡಿದ್ರಂತೆ. ಆಮೆನ್. ಅಲ್ಲಿ ವಾಕ್ಯ ಹೇಳುತ್ತೆ ನೋಡ್ರಿ, ಅನೇಕರು ಸಮಾರ್ಯರು ಆತನನ್ನು ನಂಬುವರಾದರು. ಯಾರನ್ನ? ಯೇಸುವನ್ನ ನಂಬುವರಾದರು. ಹಲ್ಲೆಲೂಯಾ. ಎಷ್ಟೋ ಜನ ಹೇಳ್ತಾರೆ, ನಾನು ಕುಡಿಯೋದು ಬಿಟ್ಟೆ, ನಾನು ವ್ಯಭಿಚಾರವನ್ನು ಬಿಟ್ಟೆ, ನಾನು ಸುಳ್ಳು ಹೇಳೋದನ್ನು ಬಿಟ್ಟೆ, ಕಳ್ತನವನ್ನು ಬಿಟ್ಟೆ, ನಾನು ಹುಚ್ಚನಾಗಿದ್ದೆ, ನಾನು ಕುಡುಕನಾಗಿದ್ದೆ, ನಾನು ತಪ್ಪು ಮಾಡ್ತಾ ಇದ್ದೆ, ನಾನು ಬಡ್ಡಿ ತಗೊಳ್ತಾ ಇದ್ದೆ, ಯೇಸು ಕ್ರಿಸ್ತ ನನ್ನ ಜೀವಿತವನ್ನು ಬದಲಾಯಿಸ್ತಾ ಅಂತೇಳಿ ಅನೇಕ ಜಾಗದಲ್ಲಿ ಹೋಗಿ ಸುವಾರ್ತೆ ಹೇಳಿದಂಥ ಎಷ್ಟೋ ಹೆಣ್ಣು ಮಕ್ಕಳು, ಎಷ್ಟೋ ಪುರುಷರಿದ್ದಾರೆ. ಹಲ್ಲೆಲೂಯಾ. ನೀನು ರಕ್ಷಿಸಲ್ಪಟ್ಟಿದೆಯಾ, ನಿನಗೆ ಎಂಗೇಜ್ಮೆಂಟ್ ಆಗಿದೆ, ನೀನು ಪರಿವರ್ತನೆ ಆಗಿದೆಯಾ ಅನ್ನೋದಕ್ಕೆ ಗುರುತೇನು ಗೊತ್ತಾ? ನಿನಗೆ ದೇವರು ಮಾಡಿದ ಉಪಕಾರವನ್ನು ಊರೆಲ್ಲ ಹೋಗಿ ಹೇಳಿ ಬರುವಂಥದ್ದು. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಯೇಸುವಿನ ಜೊತೆಲಿ ಎಂಗೇಜ್ಮೆಂಟ್ ಆಗಿದೆ? ಎಷ್ಟು ಜನಕ್ಕೆ ದೇವರು ಉಪಕಾರ ಮಾಡಿದ್ದಾನೆ? ಎಷ್ಟು ಜನ ಜೀವಿತನ ದೇವರು ಬದಲಾಯಿಸಿದ್ದಾನೆ? ಎಷ್ಟು ಜನರ ಪಾಪಗಳು ದೇವರು ಕ್ಷಮಿಸಿದ್ದಾನೆ? ಆಮೆನ್. ಹಲ್ಲೆಲೂಯಾ. ನೀವು ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದ್ರೆ ನೀವು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ.
ಸಾಮಾನ್ಯ ಸ್ತ್ರೀ, ಇದಕ್ಕೇನು PhD ಮಾಡಬೇಕು ಅಂತೇನಿಲ್ಲ. ಪಾಪದಲ್ಲಿದ್ದ ಸ್ತ್ರೀ ದೇವರು ಅವರ ಜೀವಿತದಲ್ಲಿ ಹೋದ್ರು, ಊರನ್ನೆಲ್ಲ ಕರ್ಕೊಂಬಂದ್ಬಿಟ್ಲು ಯೇಸುಂಬಳಿಗೆ. ಆಮೇನ್. ಇವತ್ತು ಅನೇಕ ಜನ ನೋಡ್ರಿ, ಯಾರಿಗಾದ್ರೂ ಒಬ್ರಿಗೆ ಹೋಗಿ ಸುವಾರ್ತೆ ಸಾರ್ತಾ ಇರ್ತಾರೆ. ನನ್ನ ದೇವರು ಒಳ್ಳೆಯ ದೇವರು, ನನ್ನ ದೇವರು ನನ್ನನ್ನು ಬದಲಾಯಿಸಿದ, ನನ್ನ ಕಾಪಾಡಿದ, ನನಗೆ ಜೀವಿತವನ್ನು ಕೊಟ್ಟ, ನನಗೆ ಜೀವ ಕೊಟ್ಟ ಅಂಥೇಳಿ ಅನೇಕ ಜಾಗದಲ್ಲಿ ಸುವಾರ್ತೆ ಹೇಳುವಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇದ್ದಾರೆ. ಹಲ್ಲೆಲೂಯಾ. ಪ್ರಶ್ನೆ ನಿನಗೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯಾ? ಇಲ್ಲಿವರೆಗೂ ಯೇಸುವನ್ನು ಮೀಟ್ ಮಾಡೋವರೆಗೂ ನೀನು ಹೆಂಗೆಲ್ಲ ಜೀವಿಸಿರಬಹುದು. ಇವತ್ತು ಯೇಸು ನಿನ್ನ ಜೀವಿತ ಬದಲಾಯಿಸಿದಾಗ ಇವತ್ತು ಯಾರಿಗಾಗಿ ಜೀವಿಸ್ತಾ ಇದೆಯಾ? ಅದೇ ಬಂಗಾರಕ್ಕೋಸ್ಕರ, ಅದೇ ಆಸ್ತಿಗೋಸ್ಕರ, ಅದೇ ಹೆಣ್ಣಿಗೋಸ್ಕರ, ಅದೇ ಗಂಡಿಗೋಸ್ಕರ, ಅದೇ ಸಂಬಳಕ್ಕೋಸ್ಕರ ಯೇಸು ಕ್ರಿಸ್ತನಿಗಿಂತ ಹೆಚ್ಚಾಗಿ ನೀನು ಅದಕ್ಕಾಗಿ ಜೀವಿಸ್ತಾ ಇದೆಯಾ? ಬದಲಾವಣೆ ಇಲ್ಲದ ಜೀವಿತ ಇದ್ದಿದ್ದೆ ಆದರೆ ನಿನ್ನ ಕನ್ಯೆ ಅಂತೇಳಿ ದೇವರು ಕರೆಯೋಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಗಂಡ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು ನಿನ್ನ ಕನ್ಯೆ ಅಲ್ಲ ಅಂತ ಏನು ಹೇಳಿದ್ರೂ ಪರವಾಗಿಲ್ಲ. ಪರಲೋಕದಾದಂಥ ದೇವರು ತಂದೆಯಾದ ಯೇಸು ಕ್ರಿಸ್ತನ ಕುರಿತಾಗಿ ನೀನು ನನ್ನ ಕನ್ಯೆ, ನೀನು ನನ್ನ ಹೆಂಡತಿ, ನೀನು ನನ್ನ ಮಗು, ನೀನು ನನ್ನ ಸಂಬಂಧ, ನಾನು ನಿನ್ನ ರಕ್ತವನ್ನು ಕೊಂಡುಕೊಂಡಿದ್ದೀನಿ ಅಂತ ಹೇಳೋ ಮಾತಿದೆಯಲ್ಲ, ಅದಕ್ಕಿಂತ ಅದ್ಭುತವಾದ ಮಾತು ಈ ಲೋಕದಲ್ಲಿ ಇನ್ಯಾರು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಆಮೆನ್. ಚಪ್ಪಾಳೆ ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನೋಡುವಾಗ ಅನೇಕ ಜನ ಹಿಂದ್ಗಡೆ ಹೋಗ್ತಾರೆ. ಯೇಸು ಸ್ವಾಮಿಯನ್ನು ನಮ್ಮ ತಕ್ಷಣ ಸುಮಾರು ಜನ ಖುಷಿಯಾಗಿ ಸಾಕ್ಷಿ ಹೇಳ್ತಾರೆ, 2 ದಿವಸ ಓಡ್ತಾರೆ, ಚರ್ಚಿಗೆ ಬರ್ತಾರೆ, ಕೆಲವು ಟೈಮ್ನಲ್ಲಿ ಬಿಟ್ಟು ಬಿಡ್ತಾರೆ. ಕಾರಣ ಏನು? ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ ನೋಡಿ, ಹೋದ್ರಿ ಆ ವಾಕ್ಯವನ್ನು. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದಿದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ನಾನು ಸಭೆಗೆ ಸೇವಕನಾದೆನು. ಆಮೆನ್. ಸಭೆಯನ್ನು ಹಿಂಸೆ ಪಡಿಸುವಂತಹ ಈ ಸೌಲನಾಗಿದ್ದ, ಸೌಲನನ್ನು ಸಂಧಿಸಿದಂಥ ಯೇಸು ಪೌಲನಾಗಿ ಆದ. ಪೌಲನಾದ ಮೇಲೆ ಅವನು ತನ್ನ ಆಸ್ತಿ ಪಾಸ್ತಿಯನ್ನು ಬಿಟ್ಟ, ತನ್ನ ಪದವಿಯನ್ನು ಬಿಟ್ಟ, ಸುವಾರ್ತೆನೇ ಎತ್ತಿಕೊಂಡು ಊರಿಗೆ ಹೋಗಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ. ಅದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಚರ್ಚ್ಗೆ ಹೋಗ್ತಾರೋ, ಯಾರು ಚರ್ಚ್ಗೆ ಹೋಗ್ತಾರೋ, ಎಲ್ಲಿ ಚರ್ಚ್ಗಳಿದೆ ಆ ಚರ್ಚ್ಗಳನ್ನು ನಾಶ ಮಾಡ್ತದಂಥ ವ್ಯಕ್ತಿಯನ್ನು ಕರ್ತನು ಸಂಧಿಸಿದ. ಸೌಲ ಯಾಕೆ ನನ್ನನ್ನು ಹಿಂಸೆ ಪಡಿಸ್ತೆ ಅಂತ ಕೇಳ್ದ. ನೀನು ಯಾರು ಅಂತ ಕೇಳ್ದ. ನಿನಗೋಸ್ಕರ ಪ್ರಾಣ ಕೊಟ್ಟಂಥ ಯೇಸು ಅಂತ ಹೇಳಿದ್ರು. ಆಮೆನ್. ಆತನ ಜೀವಿತ ಬದಲಾವಣೆ ಆಯಿತು. ಯಾರ ಜೀವಿತ? ಸೌಲನ ಜೀವಿತ ಚೇಂಜ್ ಆಗಿ ಪೌಲನಾದ. ಪೌಲನು ಈಗ ಏನು ಹೇಳ್ತಾನೆ ಗೊತ್ತಾ? ಬೀದಿಗಳಲ್ಲಿ, ಸಭಾ ಮಂದಿರಗಳಲ್ಲಿ ಯೇಸು ನಿಜವಾದ ದೇವರು, ಯೇಸುಗೆ ನಾನು ಮಗನು, ಯೇಸುಗೆ ನಾನು ನಿಶ್ಚಯ ಮಾಡಲ್ಪಟ್ಟಂಥವನು, ಯೇಸು ಕ್ರಿಸ್ತನು ಶೀಘ್ರವಾಗಿ ಬರ್ತಾನೆ ಅಂತ ಸುವಾರ್ತೆ ಹೇಳುವಾಗ ಅನೇಕ ಜನ ಇವನಿಗೆ ಹುಚ್ಚಿಡಿದಿದೆ ಅಂದರು. ಅನೇಕ ಜನ ಕಲ್ಲೊಡೆದು ಒಡೆದರು, ಚಾಟಿಯಿಂದ ಒಡೆದರು, ಹೊಲಸು ಮಾತಿಂದ ಬೈದ್ರು, ಕೆಟ್ಟ ಮಾತುಗಳಿಂದ ಬೈದ್ರು, ನಿನಗೇನು ಕೆಲಸ ಇಲ್ಲ ಅಂತ ಬೈದ್ರು. ಸೌಲನ ಬೇಜಾರು ಮಾಡ್ಕೊಂಡಿಲ್ಲ, ಯಾಕಂದರೆ ಅದೆಲ್ಲ ಮಾಡಿ ಬಂದವನು. ಒಂದು ಟೈಮಲ್ಲಿ ಅವೆಲ್ಲವನ್ನ ಯೇಸು ಸ್ವಾಮಿ ವಿಚಾರವಾಗಿ ಹೇಳುವಾಗ ಬೈತಾ ಇದ್ರು. ನನಗೆ ಸುವಾರ್ತೆ ಹೇಳುವಾಗ ಫಸ್ಟು ನನ್ನ ಕ್ಲಾಸ್ಮೇಟ್ಸ್, ನಾನು ಲೀಡ್ರು, 4ನೇ ಕ್ಲಾಸಿಂದ BA ವರೆಗೂ ದೇವ್ರ ದಯೆಯಿಂದ ಲೀಡ್ರಾಗಿ ಇಟ್ಟಿದ್ದಾರೆ ದೇವರು. ಆಮೇಲೆ ಹಲ್ಲೆಲೂಯಾ. 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಆನೇಕಲ್ ಓದುವಾಗ ಕೊಳೆಂದ ತೆರೇಸ ಮತ್ತು ಇನ್ನೊಬ್ಬ ಅಕ್ಕ ತಂಗಿರು ಇಬ್ಬರಿದ್ದರು ಕ್ರೈಸ್ತರು. ನಾನು ಲೀಡ್ ಆಗಿರೋದ್ರಿಂದ ಎಲ್ಲರೂ ಗಂಡು ಮಕ್ಕಳು ಹೆಣ್ಮಕ್ಳಿಗೆಲ್ಲ ನಾನು ಲೀಡ್ರ್ ಆಗಿರೋದ್ರಿಂದ ನಾನು ಮಾತಾಡೋದ್ರಿಂದ ತುಂಬ ಖುಷಿಯಾಗಿತ್ತು. ಹಾಡುಗಳಾಡೋದ್ರಿಂದ ತುಂಬ ಫ್ರೆಂಡ್ಶಿಪ್ ಆಗಿದ್ರು. ಒಂದು ಟೈಮ್ ಗ್ಯಾಪ್ ನೋಡ್ಕೊಂಬಿಟ್ಟು ಇವ್ರ ಅಕ್ಕ ತಂಗಿರು ಬಂದ್ಬಿಟ್ಟು ಸ್ವಾರ್ಥ ಹೇಳಿದ್ರು ನನಗೆ. ಅವ್ರಿಗೆ ಹೇಳಿದೆ, ಸರಿಯಾಗಿ ಬೈದೆ ಅವ್ರನ್ನ. ಬೈದು ಕೊನೆಗೆ 8ನೇ ಕ್ಲಾಸ್ ಬೈದಿದ್ದು, SLC ಬಿಟ್ಟಾದರೂ ಕೂಡ ಅವ್ರು ಮಾತಾಡಲೇ ಇಲ್ಲ. ಆಮೇಲೆ
ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅದು ಬಿಟ್ಟಾದ ಮೇಲೆ ಅತ್ತಿಬೆಲೆಯಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಕೆಲಸಕ್ಕೆ ಹೋಗ್ತಾ ಇದ್ದೆ, SLC ಗ್ಯಾಪ್ ಟೈಮಲ್ಲಿ. ಅಲ್ಲಿ ಬಂದ್ಬಿಟ್ಟು ಏಸಪ್ಪ ಅಂತ ಬಂದಿದ್ದಾರೆ, ಆದಿಗೊಂಡಳ್ಳಿ ಅಂತ ಪಕ್ಕದಲ್ಲಿದೆ, ಅಲ್ಲಿ ಬಂದ್ಬಿಟ್ಟಿದ್ದೆ. ಅಲ್ಲಿ ಸಹ ಅಲ್ಲಿ ಆ ಒಂದು ವರ್ಕರ್ಸ್ ಮಧ್ಯದಲ್ಲಿ ನಾನು ಮಾತಾಡ್ತಾ ಇರೋದ್ರಿಂದ ಅವರೆಲ್ಲ ಒಂಥರ ಫ್ರೆಂಡ್ಶಿಪ್ ಆಗಿದ್ರು. ಅದ್ರ ಮಧ್ಯಲ್ಲೇ ಅವನು ಬಂದ್ಬಿಟ್ಟು ನೀನು ಯೇಸು ಸೊಪ್ಪು ನಂಬ್ಕೊಟ್ಟು ಚೆನ್ನಾಗಿರ್ತದಲ್ಲ ಅಂದ. ನಿನಗೆ ಕೆಲಸ ಅಲ್ಲಿ ಎಲ್ಲಿ ಹೋದ್ರೂ ಏಸು ಏಸು ಅಂತ ಬೈತೀರಂತ ಬೈದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅದಾದ ನಂತರ ಮಾಸ್ತಿಗೆ ಬಂದೆ. ಆನೇಕಲ್ ಬಿಟ್ಟು ಮಾಸ್ತಿಗೆ ಬಂದಾಗ ಫಸ್ಟ್ PUC ಹೋಗ್ತಾ ಇದ್ದೀನಿ. ಫಸ್ಟ್ PUCಯಲ್ಲಿ ಸುವಾರ್ತೆನ ನಮ್ಮ ಅಕ್ಕ SLCಯಿಂದನೇ ಹೇಳ್ತಾ ಇದ್ರು. ನಾನು ತಿರಸ್ಕಾರ ಮಾಡ್ತಾಯಿದ್ದೆ. 2 ವರ್ಷ ನಮ್ಮ ಅಕ್ಕನ ಮನೆಗೆ ಸೇರಿಸಲಿಲ್ಲ. ಆದರೆ ಸೆಕೆಂಡ್ PUCಗೆ ಬರೋಂಥ ಸಂದರ್ಭದಲ್ಲಿ ನಾನು ದೇವರನ್ನು ಹತ್ತತ್ರ ಬರ್ತಾ ಇದ್ದೀನಿ. ಆದರೂ ಸಹ ಯೇಸು ಅಂದರೆ ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂದರೆ, ಕ್ರೈಸ್ತರಂದರೆ ಬ್ರಿಟಿಷರು, ಇವರು ನಮ್ಮ ದೇಶವನ್ನು ಹಾಳು ಮಾಡಿಬಿಟ್ರು ಅಂತೇಳಿ ಯೇಸು ಸ್ವಾಮಿ ಕಂಡ್ರೆ ಆಗ್ತಾನೇ ಇಲ್ಲ. ಆದರೆ ಅಲ್ಲಿ ನಿಜ ಏನಂದರೆ ಬ್ರಿಟಿಷರಿಗೂ ಯೇಸು ಸ್ವಾಮಿಗೂ ಸಂಬಂಧನೇ ಇಲ್ಲ. ಯೇಸು ಸ್ವಾಮಿ ಇಂಗ್ಲೀಷ್ ಮಾತಾಡಲೇ ಇಲ್ಲ. ಆಮೆನ್, ಪ್ರೈಸ್ ದ ಲಾರ್ಡ್. ಆ ಸಂಘದಲ್ಲಿ ಹೋಗಿದ್ದರಿಂದ, ಆ ಸಂಘಟನೆಯಲ್ಲಿ ಹೋಗಿದ್ದರಿಂದ ಈ ಕ್ರೈಸ್ತ ಧರ್ಮ, ಆ ದೇಶಾಭಿಮಾನ ಅಂತೇಳಿ ಕ್ರೈಸ್ತ ಧರ್ಮ ಕಂಡ್ರೆ ಆಗ್ತಾರಲ್ಲ, ಆ ರೀತಿಯಾಗಿತ್ತು. ಅಂಥ ಟೈಮಲ್ಲಿ ಇದೇ ಮಾಸ್ತಿಯಲ್ಲಿ ಇದೇ ಒಂದು ಕಾಲೇಜ್ ಮುಂದುಗಡೆ ಒಬ್ಬರು ಬಂದು ಸುವಾರ್ತೆ ಹೇಳಿದ್ರು. ಅಲ್ಲೇ ಟ್ರ್ಯಾಕ್ಸ್ ಅವ್ನ ಜೋಬಲ್ಲೇ ಇಟ್ಟು ಹೊಡೆದು ವಾಪಸ್ ಹೋಗಪ್ಪ ಮನೆಗೆ ಅಂತ ಹೇಳಿದ್ರಿ. ಗೇಟಲ್ಲಿ ನನಗೊಬ್ಬನು ಹೇಳ್ದೆ, ನಿನಗೇನು ಕೆಲಸ, ಎಕ್ಸಾಮ್ ಬರೋ ಟೈಮ್ ಹೋಗ್ತಾ ಇದ್ದೀನಿ ಅರ್ಜೆಂಟಾಗಿ. ಯೇಸು ನಂಬ್ಕೊಂಡು ಟ್ರ್ಯಾಕ್ಸ್ ಕೊಡ್ತಾರೆ. ನಿನಗೇನು ಕೆಲಸ ಇಲ್ಲ ನೆಲೆ, ಎಲ್ಲಿ ನೋಡಿ ಯೇಸು 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 ನಂಬ್ಕೊಳ್ತೀರ ಅಂಥೇಳಿ ತುಂಬ ಕೋಪ ಮಾಡ್ಕೊಂಡು ಹೋಗೋ ಅಂಥೇಳಿ ಅವನು ಗದ್ರಿ ಬಿಟ್ಟು ಎಕ್ಸಾಮ್ ಬರೆಯೋಕ್ಕೆ ಹೋದೇನೆ. ಅದಿನ ಎಕ್ಸಾಮಲ್ಲಿ ಸಮಾಜಶಾಸ್ತ್ರ, ಆ ಸಮಾಜಶಾಸ್ತ್ರದ ಒಂದು ಪ್ರಶ್ನೆ ಕೊಟ್ಟಿದ್ದರು, ನಿಮ್ಗೆ ಇಷ್ಟವಾದ ಧರ್ಮದಗಳು ಬರೀರಿ ಅಂತ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದರೆ ಎಲ್ಲ ಲಾಸ್ಟ್ ಕ್ವಶನ್ ಆಗಿರೋದ್ರಿಂದ ನನಗೆ ಗೊತ್ತಿಲ್ಲದ್ರೆ ಕ್ರೈಸ್ತ ಧರ್ಮ ಅಂತ ಬರೆದು ಬಿಟ್ಟಿದ್ದೆ. 10 ಪಾಯಿಂಟ್ ಹಾಕಿದ್ದೀನಿ. 10 ಪಾಯಿಂಟ್ ಬರೆದುಬಿಟ್ಟು ಲಾಸ್ಟ್ ಕೊಡಬೇಕು. ಆಮೇಲೆ ಯೋಚನೆ ಮಾಡ್ತೀನಿ, ಇವಾಗ ತಾನೇ ಬೈದು ಬಿಟ್ಟು ಬಂದೆ, ಇಲ್ಲಿ ನೋಡಿದ್ರೆ ಕ್ರೈಸ್ತ ಧರ್ಮ ಬಗ್ಗೆ 10 ಒಳ್ಳೆ ಪಾಯಿಂಟ್ ಬರೆದಿದ್ದೀನಿ. ಆಮೇಲೆ ಆವಾಗಲೇ ಅಂದ್ಕೊಂಡೆ, ನಾನು ಪಾಸ್ ಆಗಬೇಕು ಅಷ್ಟೇ ಬಿಡು, ಪರವಾಗಿಲ್ಲ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ನಮ್ಮ ತಕ್ಷಣ ಅನೇಕ ಜನ ಚರ್ಚ್ಗೆ ಹೋದ ತಕ್ಷಣ ನಮಗೆ ಕಷ್ಟ ಪರಿಹಾರ ಆಗಿಬಿಡ್ತದೆ, ಕಾಯಿಲೆ ಬಿಡುಗಡೆ ಆಗುತ್ತೆ ಅನ್ನೋದು ಒಳ್ಳೆಯ ವಾಸ್ತವನೇ. ಮತ್ತೆ ಕಷ್ಟ ಬರಲ್ಲ ಅಂತಲ್ಲ, ಮತ್ತೆ ಕಷ್ಟ ಬರಲ್ಲ, ಮತ್ತೆ ರೋಗ ಬರಲ್ಲ ಅಂತಲ್ಲ, ಅನೇಕ ತಪ್ಪಾಗಿ ತಿಳ್ಕೊಂಡಿರ್ತೀರ. ಖಂಡಿತವಾಗ್ಲೂ ಎಲ್ಲ ರೋಗಗಳು ಬಿಡುಗಡೆ ಆಗುತ್ತೆ ಯೇಸುವಿನ ನಾಮದಲ್ಲಿ. ಆಮೆನ್. ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಯೇಸುವಿನ ನಾಮದಲ್ಲಿ. ಎಲ್ಲದರ ಮೇಲೆ ಜಯ ಹೊಂದುತ್ತೀವಿ ಯೇಸುವಿನ ನಾಮದಲ್ಲಿ. ಆಮೆನ್. ಪೌಲ್ ಹೇಳ್ತಾನೆ, ನನಗೊಂದು ನೋವು ಬಂದಿದೆ. ಆಮೆನ್. ಪೌಲ್ನಿಗೆ ಹೇಳ್ತಾನೆ, ನನಗೊಂದು ನೋವಿದೆ. ನೋಡ್ರಿ, ಕಷ್ಟ ಬರುತ್ತೆ, ನೋವು ಬರುತ್ತೆ, ಚರ್ಚಿಗೆ ಬರ್ತ ಎಲ್ಲ ಬಿಟ್ಬಿಡಂತಲ್ಲ, ಅಥವಾ ಬರೋದೇ ಇಲ್ಲ ಅಂತಲ್ಲ. ನೀವು ಬಂದ ಮೇಲೆ ಮೇಲಾಗುತ್ತೆ, ಮತ್ತೆ ಬರಬಹುದು, ಕಷ್ಟ ಬರ್ಬೋದು, ರೋಗ ಬರ್ಬೋದು. ಅದ್ರ ವಿಶ್ವಾಸದಲ್ಲಿ ನಿಂತ್ಕೊಂಡಿರಬೇಕು. ಬೇರೆಯವ್ರಿಗೂ ಯೇಸು ನಮ್ದವ್ರಿಗೆ ವ್ಯತ್ಯಾಸ ಗೊತ್ತಾ? ಅವ್ರ ಕಷ್ಟದಲ್ಲೇ ಅವರನ್ನು ಕಷ್ಟನೇ ಮುಗಿಸಿಬಿಡುತ್ತೆ. ನಾವಾದರೂ ಯೇಸು ಸ್ವಾಮಿ ಕೃಪೆಯಿಂದ ಕಷ್ಟವನ್ನು ಜಯಿಸ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಮಗೆ ಶೋಧನೆ ಬರಬಹುದು, ಪರೀಕ್ಷೆ ಬರಬಹುದು, ಭಯಪಡುವ ಅವಶ್ಯಕತೆ ಇಲ್ಲ. ಆ ಶೋಧನೆ ಸಮಯದಲ್ಲಿ, ಆ ಬಲಹೀನತೆ ಸಮಯದಲ್ಲಿ ಯೇಸು ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಜನ ನಿಮ್ಮನ್ನು ನೋಡಿ ಹೇಳ್ತಾರೆ, ನೀನು ಚರ್ಚ್ಗೆ ಹೋಗ್ತೀಯಂತೆ, ನೀನು ಚರ್ಚ್ಗೆ ಹೋದ್ರೆ ಚೆನ್ನಾಗಾಗ್ಬಿಟ್ಟು, ನಿನಗೆ ಯಾಕೆ ಹಿಂಗೆ ಆಯಿತು ಅಂತ ಕೇಳ್ತಾರೆ. ನಿನಗೆ ಉತ್ತರ ಹೇಳೋಕ್ಕೆ ಆ ಕಡೆ ಆಗಿದ್ರೆ, ಇಲ್ಲ ಮೊನ್ನೆ ಹೋದಕ್ಕೆ ಮನೆ ಚೆನ್ನಾಗಾಯ್ತು, ಮತ್ತೆ ಇನ್ನೊಂದು ಬಂದೈತೆ, ನಿಮ್ಗೆ ಬರಬಾರ್ದಲ್ಲ ಅಂತ ಕೇಳುವಾಗ ಸೈತಾನನು ಮಾಡುವಂಥ ಶೋಧನೆ ಅದು, ವಿಶ್ವಾಸವನ್ನು ಕೆಡಿಸುವಂಥ ಕಾರ್ಯ ಅದು. ಅದು ಕೇಳಬೇಕು, ಬಂದಿದೆ ನಿಜ, ಬಂದಿದೆ ನಿಜ. ಹಲ್ಲೆಲೂಯಾ. ಹೋದ ವರ್ಷ ಬಂದ ಕಾಯಿಲೆ ಮೇಲೆ ಮಾಡಿದ ದೇವರು ಈವಾಗಲೂ ಈ ಕಾಯಿಲೆ ಮೇಲೆ ಮಾಡ್ತಾನೆ. ಆಮೆನ್. ಹೋದ ಸಾರಿ ಕಷ್ಟದಲ್ಲಿ ಪರಿಹಾರ ಮಾಡಿದ ದೇವರು ಈಗಿರುವಂಥ ಕಷ್ಟವನ್ನು ಪರಿಹಾರ ಮಾಡ್ತಾನೆ. ಈ ಕಷ್ಟ ಕಾಯಿಲೆ ನಾವು ಬದುಕಿದವರೆಗೂ, ಈ ಲೋಕದಲ್ಲಿ ಇರೋವರೆಗೂ ಇದೇ ಇರುತ್ತೆ, ರಿಪೀಟ್ ಆಗ್ತಾನೇ ಇರುತ್ತೆ. ಆದರೆ ನಾವು ಜಯವಂತನೇ ಇರ್ತೇವೆ. ಅದಕ್ಕೆ ಸಾಕ್ಷಿಗಳು ಹೇಳಿದ್ದು. ಏನಂತ ಸಾಕ್ಷಿ ಗೊತ್ತಾ? ಯೇಸು ಸ್ವಾಮಿ ನನಗೆ ಗುಣಪಡಿಸ್ದ ವಾರ ಒಬ್ಬೊಬ್ಬರು ಸಾಕ್ಷಿಗಳು ಹೇಳ್ತಾ ಇರ್ತೀರ. ಆಮೇಲೆ ಹಲ್ಲೆಲೂಯಾ. ಹೇಳ್ಬೋದು, ಈ ಚರ್ಚ್ಗೆ ಹೋಗ್ತಾ ಏನು ಬರಲ್ಲ, ಕಾಯಿಲೆ ಏನು ಕಷ್ಟ ಬರಲ್ಲ ಅಂತ. ಅದು ಸುಳ್ಳು ಬೋಧನೆ. ಇನ್ನೂ ಹೆಚ್ಚಾಗಿ ಸಮಸ್ಯೆ ಬರಬಹುದು. ಆದರೆ ಎಲ್ಲರೂ ಕೈ ಬಿಡ್ತಾರೆ, ಯೇಸು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಎಲ್ಲರೂ ಕೈ ಬಿಡ್ತಾರೆ, ಯೇಸು ಮಾತ್ರ ಕೈ ಬಿಡೋದೇ ಇಲ್ಲ.
ನಮ್ಮನ್ನು ಕೈ ಹಿಡಿದು ನಡೆಸೋ ದೇವರು. ಯಾಕಂದರೆ ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದಾರೆ, ಯುಗದ ಸಮಾಪ್ತಿವರೆಗೂ ನಾನಿನ್ನು ಸಂಗಡ ಇರ್ತೇನೆ. ಆಚೆ ಕಡೆಯವರು ಒಂದು ಸತಿ ಕೈಗಳೆತ್ತಿ ಅಲೆಯಲ್ಲಿ ಹೇಳಲ್ವಾ? ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. ಆಮೆನ್, ಆಮೆನ್. ಪೌಲ್ ಏನಂತ ಹೇಳಿದಾರೆ ಅಲ್ಲಿ? ಇನ್ನು ಉಳಿದಿದ್ದೇನೆ ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸ್ತಾ ಇದ್ದೇನೆ. ನಾನು ಸಭೆಗೆ ಸೇವಕನಾದೆನು. ಆಮೆನ್. ಎಷ್ಟೋ ಕಷ್ಟವನ್ನು ಅನುಭವಿಸ್ತಾ, ನಿಮ್ಮಲ್ಲಿ ಕೆಲವರು ಎಷ್ಟೋ ಜನ ಸಭೆ ಬಿಟ್ಬಿಟ್ರು. ಕಾರಣ ಅಂದರೆ ಅವರ ಮನೆಯಲ್ಲಿ ಹಿಂಸೆ ಪಡಿಸಿದ್ರಿಂದ. ಇನ್ನು ಕೆಲವರಲ್ಲಿ ನೀರು ಬಿಟ್ಟಿಲ್ಲ, ರೇಷನ್ ಕೊಟ್ಟಿಲ್ಲ, ಯಾರೂ ಮಾತಾಡಿಲ್ಲ, ಅಷ್ಟಕ್ಕೆ ಅವರು ಭಯಬಿದ್ದು ಸುಮ್ಮನೆ ಎದ್ದು ಬಿಟ್ಟರು. ದೇವರ ಟ್ರಿಕ್ಸ್ ನೋಡ್ರಿ ಅದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನೀರು ಕೊಟ್ಟಿಲ್ಲ ಅಂದ್ರೆ ಪರಲೋಕದ ನೀರು ನಮ್ಮ ದೇವರು ಕೊಡುವಂತನಾಗಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಾವು ಆತನಿಗೆ ಸಂಬಂಧಪಟ್ಟವರು. ನಾವು ಯಾರಿಗೆ ಸಂಬಂಧಪಟ್ಟವರು? ಆತನಿಗೆ ಸಂಬಂಧಪಟ್ಟವರು, ಆತನಿಗೆ ಮೀಸಲಾಗಿರುವಂಥವರು, ಆತನಿಗೆ ನಿಶ್ಚಿತಾರ್ಥದಂಥವರು. ಆಮೆನ್, ಆಮೆನ್. ಯಾವ ಊರು, ಯಾವ ವ್ಯಕ್ತಿ ನಿಮ್ಮನ್ನು ದೂರ ಮಾಡಿದ್ರೋ, ಬರಬೇಡ, ನೀನು ನಮ್ಮ ಮನೆಗೆ ಬರಬೇಡ ಅಂತಾರೋ, ಅದೇ ವ್ಯಕ್ತಿಗಳು ಬಂದು ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡು ಅಂತ ಕೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನನ್ನ ಜೀವಿತದಲ್ಲಿ ನಡೆದಿದೆ ಅನೇಕ ಸಾಕ್ಷಿಗಳು ಕೂಡ ಬೇರೆ ಕಡೆ ಕೇಳಿದ್ದೇನೆ. ಒಂದೇ ಒಂದು ಫ್ಯಾಮಿಲಿ ಚರ್ಚಿಗೆ ಹೋಗ್ತಾ ಇದ್ರು. ಆ ಊರವರೆಲ್ಲ ಸೇರಿ ಅವರನ್ನು ಬಹಿಷ್ಕಾರ ಹಾಕಿದ್ರು. ನೀನು ಚರ್ಚಿಗೆ ಹೋಗಂಗಿದ್ರೆ ನಮ್ಮೂರಲ್ಲಿ ಇರಂಗಿಲ್ಲ, ನಮ್ಮೂರಲ್ಲಿ ನೀರು ಕುಡಿಯಂಗಿಲ್ಲ, ನಮ್ಮ ಬಾವಿಯಲ್ಲಿ ನೀರು ಎತ್ಕೊಳ್ಳಂಗಿಲ್ಲ ಅಂಥೇಳಿ ಕಠಿಣವಾದ ಶಿಕ್ಷೆ ಕೊಟ್ಟರು. ಆ ಕುಟುಂಬ ಒಬ್ಬರೇ ದೇವರು ನಮ್ಮದವರು. ಅವ್ರು ಹೇಳಿದ್ರು, ನಾವು ಬದುಕಿದ್ದಕ್ಕೆ ಇಷ್ಟೆಲ್ಲ ಹೇಳ್ತಾರೆ ಇವರು, ನಾವು ಸತ್ತೋಗ್ತಾ ಇದ್ರಿ. ಸತ್ತೋಗ್ತಿದ್ದಂಥ ವ್ಯಕ್ತಿಗಳನ್ನು, ನಮ್ಮನ್ನು ಯೇಸು ಸ್ವಾಮಿ ಕರುಣೆ ತೋರಿಸಿ ಬದುಕಿಸಿದ್ದಾರೆ. ಬದುಕಿದ್ದಕ್ಕೆ ಇವರು ಊರೆಲ್ಲ ಕೇಳ್ತಾರೆ. ನಾನು ಸಾಯ್ತಾ ಇರಬೇಕಾದ್ರೆ, ಕಷ್ಟದಲ್ಲಿರಬೇಕಾದ್ರೆ 10,000 ತಗೋಪ್ಪ, ನೀನು ಕಷ್ಟ ನೋಡ್ಕೊಂಡು ಯಾರು ಹೇಳ್ದವ್ರಿಲ್ಲ. ನೀರು ಕುಡ್ದ, ಊಟ ತಿನ್ನೋದು ಕೇಳ್ದವ್ರಿಲ್ಲ. ಸಾಯ್ತಾ ಇರಬೇಕಾದ್ರೆ ಯಾರು ನೋಡಿಲ್ಲ. ಆದರೆ ಇವತ್ತು ಸತ್ತೋಗಿದ್ರೆ ಮಣ್ಣಾಗ್ತಾ ಇದ್ರು, ಇವತ್ತು ಬದುಕಿದ್ದಕ್ಕೆ ಎಲ್ಲ ಪ್ರಶ್ನೆ ಮಾಡಿ ಕೇಳ್ತಾರೆ, ನೀನು ಚರ್ಚಿಗೆ ಹೋಗಬಾರ್ದು. ಹಲ್ಲೆಲೂಯಾ. ಅವ್ರು ಹೇಳಿದ್ರು, ಇವತ್ತು ನಾನು ಬದುಕಿರೋದು ದೇವರಿಂದ ಆಗಿರೋದ್ರಿಂದ ನಿಮ್ಮ ಊರು ನನಗೆ ಬೇಡ, ನಿಮ್ಮ ನೀರು ನನಗೆ ಬೇಡ ಅಂಥೇಳಿ ಅವರ ತೋಟದಲ್ಲಿ ಹೋಗಿ ಒಂದು ಮನೆ ಕಟ್ಟಿಕೊಂಡು ಅವ್ರ ಮನೆ ಪಕ್ಕದಲ್ಲಿ ಒಂದು ಬಾವಿಯನ್ನು ಹೊಡೆದರು. ಆ ಬಾವಿಯಲ್ಲಿ ನೀರು ಸಿಕ್ತು ಅವರಿಗೆ. ಆಮೇಲೆ ಕೆಲವೇ ದಿವಸಗಳಲ್ಲಿ ಆ ಊರಲ್ಲಿ ನೀರು ಕುಡಿಯೋಕ್ಕೆ ನೀರಿಲ್ದ್ರೆ ಒಂದು ಬಾವಿಗಳು ಬತ್ತಾಗ್ಬಿಟ್ಟವು, ಎಲ್ಲ ಬತ್ತಿ ಹೋಯಿತು. ಆ ಸುತ್ತಮುತ್ತ ಊರುಗಳ ಜನಗಳಿಗೆ ನೀರಿರೋದು ಒಂದೇ ಜಾಗ. ಈ ಸಭೆಗೆ ಹೋಗುವಂಥ ಇವರ ಬಾವಿಯಲ್ಲಿ ಮಾತ್ರ ನೀರಿದೆ. ಹಲ್ಲೆಲೂಯಾ. ಇದು ಸತ್ಯ, ಇದು ಕತೆ ಎಲ್ಲ. ಆಮೆನ್, ಆಮೆನ್. ಅದಾದ ನಂತರ ಊರಿನ ಜನ ಒಬ್ಬೊಬ್ಬರೇ ದಾಹಕ್ಕೆ ಎಲ್ಲ ನೀರಿಲ್ಲ, ಕೆರೆಗಳ ಕುಂಟೆಗಳೆಲ್ಲ ಬತ್ತಿ ಹೋಗಿದೆ. ಈ ಊರು ಬಾವಿಯಲ್ಲಿ ಮಾತ್ರ ನೀರಿದೆ. ವಿಷಯ ಗೊತ್ತಾಯಿತು. ನೀರು ಒಂದು ಚೂರು ಮಖ ತೊಳೆಯೋಕ್ಕೂ ಇಲ್ಲ, ಅದು ಕುಡಿಯೋಕ್ಕೂ ಇಲ್ಲ, ದಾಹ ಜಾಸ್ತಿ ಆಗಿಬಿಟ್ಟಿದೆ. ಬಿಂದಿಗೆಗಳು ಎಲ್ಲೆಲ್ಲೋ ಪ್ರಯತ್ನ ಮಾಡ್ತಿದ್ರೆ ನೀರು ಸಿಗ್ತಾ ಇಲ್ಲ. ಇವ್ರಿಗೆ ಅಕ್ಕಪಕ್ಕದ ಊರವ್ರಿಗೆಲ್ಲ ಗೊತ್ತಾಯಿತು ಇವರು ಬಾವಿಯಲ್ಲಿ ನೀರಿದೆ ಅಂತೇಳಿ. ಬೇರೆ ಊರವರೆಲ್ಲ ಹೋಗಿ ನೀರು ಎತ್ಕೊಂಬರ್ತಾವ್ರೆ. ಅದು ಯಾವ ಊರವರು ನಮ್ಮ ಊರಲ್ಲಿ ಇರಬೇಡ, ಊರಿಂದ ಹೊರಗಡೆ ಹೋಗು ಅಂತ ಹೇಳಿದಂತಹ ಆ ಊರಿನ ಜನ ಇವ್ರ ಹತ್ರ ಬಂದು ಮಾತಾಡೋದಕ್ಕೆ ಮಖ ಇಲ್ಲ. ಏನಂದ್ಕೊಂತಾರೋ ಅಂತೇಳಿ ಹಂಗೆ ಸುಮ್ಮನೆ ಇದ್ದರೆ ಜನಲೇ ಸತ್ತೋಗ್ತಾರೆ ನೀರಿಲ್ಲ ಅಂದರೆ. ಅಡುಗೆ ಮಾಡೋಂಗಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಈಗ ಮೆಲ್ಲಗೆ ಅವರ ಮನೆ ಹತ್ರ ಬಂದರು. ಮೆಲ್ಲಗೆ ಎಲ್ಲಿಗೆ ಬಂದರು? ನಮಸ್ಕಾರ. ಯಾವ ಕೈಗಳು? ಏಯ್ ಊರು ಬಿಟ್ಟು ಹೋಗ್ ಅಂತ ಕೈಗಳು. ನಮಸ್ಕಾರ ಅಕ್ಕ, ನಮಸ್ಕಾರ ಅಣ್ಣ ಅಂತೇಳಿ ನೈಸಾಗಿ ಬರ್ತಾ ಇದ್ದಾರೆ. ಏನು ಸಮಸ್ಯೆ? ಬೇಜಾರು ಮಾಡ್ಕೋಬೇಡಿ. ನಾವು ಊರಿಂದ ಹೊರಗಡೆ ಹಾಕ್ಬಿಟ್ರಿ ನಿಮ್ಮನ್ನು, ಅದಲ್ಲೇ ಮನಸ್ಸಲ್ಲಿ ಇಟ್ಕೋಬೇಡ್ರಿ. ಇವತ್ತು ನಮ್ಮೂರಲ್ಲಿ ಯಾರಿಗೂ ನೀರು ಕುಡಿಯೋದಕ್ಕೆ ಒಂದು ಚೂರು ನೀರಿಲ್ಲ. ಸುಮಾರು ದಿವಸಗಳು ನೀರು ಕುಡಿದ್ರೆ ದಾಹ ಜಾಸ್ತಿ ಆಗಿಬಿಟ್ಟಿದೆ.
ನಿಮ್ಮ ಬಾವಿಯಲ್ಲಿ ಬಿಟ್ಟರೆ ಬೇರೆ ಬಾವಿಯಲ್ಲಿ ನೀರಿಲ್ಲ, ದಯವಿಟ್ಟು ನೀವು ನಮಗೆ ನೀರು ಕೊಡಿ ಅಂತ ಹೇಳಿದ್ರು. ಅವರು ದೇವ್ರ ಮಕ್ಕಳಾಗಿರೋದ್ರಿಂದ ಧಾರಾಳವಾಗಿ ಎತ್ಕೊಳ್ರಿ ಅಂತ ಹೇಳಿದ್ರು. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದಾದ ನಂತರ ಆ ಊರಲ್ಲಿ ಅನೇಕ ಜನ ರಕ್ಷಣೆ ಹೊಂದಿದ್ರು. ಆಮೇನ್. ದೇವರಿಗಾಗಿ ನಿಂತುಕೊಂಡಿದ್ದೆ ಆದರೆ, ಕ್ರಿಸ್ತನಿಗಾಗಿ ನಿಂತಿದ್ದೆ ಆದರೆ ಅದು ಯಾವತ್ತಿಗೂ ದೇವರ ಕೈ ಬಿಡೋದೇ ಇಲ್ಲ. ಎಲ್ಲಿ ನಾಚಿಕೆ ಆಗಿರ್ತದೆ, ಎಲ್ಲ ಅವಮಾನ ಆಗಿರ್ತದೆ, ದೇವರು ಅಲ್ಲೇ ನಿಲ್ಲಿಸುವಂತನಾಗಿರ್ತಾನೆ. ಆಮೇನ್, ಆಮೇನ್, ಹಲ್ಲೆಲೂಯ. ಯೇಸುವನ್ನು ನಂಬಿದ್ರೆ ನೋಡ್ರಿ ಏನೆಲ್ಲ ಪ್ರಯತ್ನ ಪಡ್ತಾರೆ ಯೇಸು ಸ್ವಾಮಿ ಮಕ್ಕಳನ್ನು ನಾಶ ಮಾಡಬೇಕು ಅಂತೇಳಿ. ಅನೇಕ ದೇವಸ್ಥಾನಗಳಲ್ಲಿ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ, ಊರು ದೇವಸ್ಥಾನಗಳಲ್ಲಿ ವಿಷಯ ಎಷ್ಟೋ ಜನ ಗೊತ್ತಿಲ್ಲ. ಚರ್ಚ್ಗೂ ಹೋಗೋವ್ರಿಗೆ ವಿರುದ್ಧವಾಗಿ ಮಾಯ ಮಂತ್ರಗಳು ಮಾಡ್ತಾ ಇದ್ದಾರೆ, ನಿಮಗೆ ಗೊತ್ತೇ ಇಲ್ಲ. ನನಗೆಷ್ಟು ಮಾಡೋರು ಇನ್ನೂ ಮಾಡ್ತಾನೇ ಇದ್ದಾರೆ. ಹಲ್ಲೆಲೂಯ. ಒಬ್ಬ ಮಂತ್ರವಾದಿ ನನ್ನ ಹೆಸರು ಹೇಳೋವಾಗಲೇ ಪ್ರಾಣ ಹೋಗಿಬಿಡ್ತು ಪಟ್ ಅಂತ. ಇನ್ನೊಬ್ಬ ಪೂಜಾರಪ್ಪನ ಪಕ್ಕದಲ್ಲೇ ಇದ್ದಾನೆ, 2 ಕಾಲುಗಳು ಬಿದ್ದೋಯ್ತು. ನನ್ನ ನೋಡಿದೆ ಸಾಕು ಬುಸ್ಸು ಅನ್ನೋನು 2 ಕಾಲು ಬಿದ್ದೋಗ್ಬಿಡ್ತು ಅವನಿಗೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸ್ವಂತ ನಮ್ಮ ಚಿಕ್ಕಪ್ಪ, ಇವಾಗ ದೇವ್ರು ನಂಬಿದಾರಲ್ಲ ಅವರು, ಈ ಮನೆ ಪಕ್ಕದ ಹೊರಾಂಗದಲ್ಲಿದ್ರಿ. ಯೇಸು ಸ್ವಾಮಿಯನ್ನು ನಂಬಿದ್ರಿ ನಾವು. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ರೆ ನಾವು 4 ಜನ ಸೇರಿ ಪ್ರಾರ್ಥನೆ ಮಾಡ್ತಿದ್ರೆ ನಮ್ಮ ಚಿಕ್ಕಪ್ಪ ಸಿನಿಮಾ ಹಾಡುಗಳಾಗ್ಬಿಡ್ತಾ ಇದ್ದ. ಟೇಪ್ ರೆಕಾರ್ಡ್ ಜೋರಾಗಿ ಆಗ್ಬಿಟ್ಟು ಸ್ವಲ್ಪ ದಿವಸ ಹಂಗೆ ನಡೀತಾ ಹೋಯ್ತು. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಮ್ಮ ಚಿಕ್ಕಪ್ಪ ಬೈತು, ಅದೇನೋ ತಪ ಅಂತ ಕೂತ್ಕೊಂಡು ಹೊಡ್ಕೊತೀರ ನೀವು, ಸ್ತೋತ್ರ ಅಂತ ಹಲ್ಲೆಲೂಯ ಅಂತ ನೋರು ಕೊಟ್ಕೊಂತಾರೆ ರೈತರಂತನೂ ಒಳ್ಳು ಅಂತ ಬೈಕೊಂತ ಮಾತಾಡ್ತಾ ಇದ್ದ. ಒಂದು ಟೈಮ್ ಬಂತು, ನಮ್ಮ ಚಿಕ್ಕಪ್ಪನವ್ರ ಅತ್ತೆ ಬಂದು, ಅವರು ಬಂದು ಸ್ವಲ್ಪ ದಿವಸ ಇದ್ದರು. ನಾವು ಅವಾಗ ತಾನೇ ಒಂದು 10:30-11 ಗಂಟೆ ಪ್ರಾರ್ಥನೆ ಮಾಡಿ ಮಲ್ಕೊಂಡಿದ್ವಿ. ಆ ಟೈಮಿಗೆ ಅವ್ರ ಅತ್ತೆಗೆ ದೇವರ ಹೇಗ್ಬಿಡ್ತು. ನಮ್ಮ ಚಿಕ್ಕಪ್ಪನವ್ರು ತುಂಬ ಧೈರ್ಯಶಾಲಿ. 6 ಗಂಟೆ ಆದರೆ ಈಚೆಗೆ ನಾನು ಹೇಳಿದ್ನ ಇದು ಸತ್ಯ. ಆದರೆ ನಮ್ಮ ಚಿಕ್ಕಮ್ಮ ಧೈರ್ಯ. ನೀವೇನೋ ಪ್ರಾರ್ಥನೆ ಗೊತ್ತಿಲ್ಲ, ನೀವೇನೋ ಮಾಡ್ತೀರ ಮಾಡ್ಬರ್ರೋ. ಹೋಗ್ಬಿಟ್ಟು ಆ ಮೂಟಿಗಳಿದ್ರೆ ಮೂಟಿಗಳ ಮೇಲೆ ಕೂತ್ಕೊಂಡು ಅವನಿಗೆ ಈಗ ನಾನು ಒಬ್ಬನೇ, ನನಗೂ ಅಷ್ಟು ಪ್ರೇಯರ್ ಮಾಡೋದು ಗೊತ್ತಿಲ್ಲ. ನಾನು ಹೊಸ ವಿಶ್ವಾಸಿ. ನಮ್ಮ ಸುತ್ತಮುತ್ತ 40-50 ಕಿಲೋಮೀಟ್ರ್ ಚರ್ಚಿಲ್ಲ. ಯೇಸುವೇ ಸ್ತೋತ್ರ ಅಂದೆ. ಆ ಅಮ್ಮನ ಕಿರ್ಚಾಡಿದ್ಲು, ಬೆಂಕಿ ಅಂತ ಕಿರ್ಚಾಡ್ತಾವಳೆ. ಇವ್ರಿಗೆ ನಮ್ಮ ಚಿಕ್ಕಪ್ಪ ಹಲ್ಲೆಲೂಯ. ಬೆಂಕಿ ಇಲ್ಲಲ್ಲ ಇರೋದು, ಬೆಂಕಿ ಒಳಗಡೆ ಇರೋದು. ಯೇಸು ಕ್ರಿಸ್ತನ ಒಳಗಡೆ ಇದ್ದಾನೆ. ಆಮೆನ್. ಅದಕ್ಕೆ ಪ್ರಾರ್ಥನೆ ಮಾಡಿರಿ ಅಂತೇಳಿ ಇದೇ ಕಾರಣಕ್ಕೇನೆ ಬೆಳಗ್ಗೆನೇ ಒಬ್ಬರು ಫೋನ್ ಮಾಡಿ ನನಗೆ ಹೇಳಿದ್ರು, ಫಾಸ್ಟರ್ ನಿಮಗೆ ತುಂಬ ಮಾಯಮಂತ್ರಗಳು ಮಾಡಿದ್ದಾರೆ. ರಾತ್ರಿ 1 ಗಂಟೆ ರಾತ್ರಿಯಲ್ಲಿ 2 ಗಂಟೆ ರಾತ್ರಿಯಲ್ಲಿ ದೇವರು ನನಗೆ ತಿಳಿಸಿದ್ರು ಅಂತ ಹೇಳಿದ್ರು. ಮಾಡೋರು ಮಾಡ್ಕೊಂಡು ಹೋಗ್ಲಿ, ನಾನು ಬೇಡ ಅಂತ ಹೇಳಲ್ಲ. ಯಾಕಂದ್ರೆ ಅದು ನನಗೆ ಮುಟ್ಟಲ್ಲ. ನನ್ನ ದುಡ್ಡು ನಷ್ಟ ಇಲ್ಲ, ನನ್ನ ಕೂದಲು ಮುಟ್ಟೋಕ್ಕಾಗಲ್ಲ. ಅವ್ರಿಗೆ ವಿಷಯ ಇಷ್ಟೇ ಅಂತ ಅವ್ರು ಹೇಳ್ತಿದ್ದಾರೆ. ಅವ್ರಿಗೆ ವಿಷಯ ಇಷ್ಟ. ಇವನಿಗೆ ಯಾರೂ ಸಪೋರ್ಟ್ ಇಲ್ಲ, ಎಲ್ಲರೂ ಸುತ್ತಿರೋರು ಒಂಥರ ಇದ್ದಾರೆ. ಇವ್ರಿಗೆ ಯಾರೂ ಸಪೋರ್ಟ್ ಇಲ್ಲ. ಆದರೂ ಇದನ್ನು ಬೆಳೀತಾ ಇದ್ದಾನೆ, ಆದರೂ ಈ ಸಭೆ ಬೆಳೀತಾ ಇದೆ ಅಂತೇಳಿ ಮಂತ್ರಗಳ ಮೇಲೆ ಮಂತ್ರಗಳು ಮಾಡ್ತಾನೇ ಇದ್ದಾರೆ. ತಂತ್ರಗಳ ಮೇಲೆ ತಂತ್ರಗಳು ಮಾಡ್ತಾ ಇದ್ದಾರೆ. ತಂತ್ರಗಳು ಮಂತ್ರಗಳು ನಮ್ಮ ಪಾದ ಬಳಿಕ ಹತ್ರ ಕೂಡ ಬರೋದಿಲ್ಲ. ಯಾಕಂದರೆ ಯೇಸು ಕ್ರಿಸ್ತ ನಮ್ಮೊಳಗೆ ಇದ್ದಾನೆ. ಹಲ್ಲೆಲೂಯ. ನಮ್ಮ ಸಭೆ ಸೇರಿದ ಸಹೋದರ ಒಂದು ಕುಟುಂಬ ಬಂದರು ಇವತ್ತು. ಪಾಸ್ಟ್ರೇ ರಾತ್ರಿ ರಕ್ತವೆಲ್ಲ ನಮ್ಮ ಬಾಗಿಲಲ್ಲಿ ಹಾಕ್ಬಿಟ್ಟವ್ರಂದೆ. ರಕ್ತ ಅಲ್ಲ, ಕೋಣನ ಕೊಯ್ದಾಕ್ಲಿ ಬಿಟ್ಟು ನಮಗೇನು. ಯಾಕಂದರೆ ಆ ರಕ್ತಕ್ಕಿಂತ ನಮ್ಮ ಮೇಲೆ ರಕ್ತ ಯಾವ ರಕ್ತ? ಯೇಸುವಿನ ರಕ್ತ. ಆಮೆನ್. ಪರಿಶುದ್ಧವಾದ ರಕ್ತ. ಆ ರಕ್ತದ ಮುಂದೆ ಯಾವ ರಕ್ತವೂ ಕೆಲಸ ಮಾಡೋದಿಲ್ಲ. ತಂತ್ರ ಮಂತ್ರಗಳು ಮಾಡೋನು ಮಾಡ್ಕೊಂಡೋಗ್ಲಿ. ನಾನು ಪರಲೋಕಕ್ಕೆ ಸಂಬಂಧಪಟ್ಟವನು, ಆತನ ಹೆಸರಲ್ಲಿ ಕರೆಯಲ್ಪಟ್ಟವನು. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮಾಯ ಮಂತ್ರ ತಂತ್ರಗಳಿಗೋಸ್ಕರ ಭಯಪಡಬೇಡ್ರಿ. ಪೌಲ್ ಹೇಳ್ತಾನೆ, ನನಗೆಷ್ಟೋ ಹಿಂಸೆ ಬಂತು, ಯೇಸುಗೋಸ್ಕರ ನಾನು ನಿಂತ್ಕೊಂಡೆ, ಯೇಸು ಕ್ರಿಸ್ತನ ಸಾಕ್ಷಿಗೋಸ್ಕರ ನಿಂತ್ಕೊಂಡೆ, ರಾಜರ ಮುಂದೆ ನಿಂತ್ಕೊಂಡೆ, ಸರ್ಕಾರಗಳ ಮುಂದೆ ನಿಂತ್ಕೊಂಡೆ, ಜನಗಳ ಮುಂದೆ ನಿಂತ್ಕೊಂಡೆ, ನಾನು ಹಿಂದ್ಗಡೆ ಹೋಗಲೇ ಇಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇದು ಯಾರ ಲಕ್ಷಣ ಗೊತ್ತಾ? ಕನ್ನಿಕೆಯ ಸ್ವಭಾವ.
ಕ್ರಿಸ್ತನಿಗಾಗಿ ಸಿದ್ಧ ಮಾಡಲ್ಪಟ್ಟಂತಹ ಕನ್ನಿಕೆಯ ಸ್ವಭಾವ ಇದು. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಫೆಸೀಯ ಪತ್ರಿಕೆ 5ನೇ ಅಧ್ಯಾಯ 32ನೇ ವಾಕ್ಯ. 5:22. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ, ಗಮನಿಸಿರಿ, ಇಷ್ಟೊತ್ತು ನಾವು ಮಾತಾಡಿದ್ದು ಯಾವುದ್ರ ಬಗ್ಗೆ? ಕ್ರಿಸ್ತನಿಗೂ ಸಭೆಗಿರುವ ಸಂಬಂಧ ಕುರಿತಾಗಿ. ಹಲ್ಲೆಲೂಯ, ಸಾಲ್ದ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಆಮೆನ್. ಇದುವರೆಗೂ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು, ಬಹು ಗಂಭೀರವಾದದ್ದು. ಆಮೆನ್. ಇಷ್ಟೊತ್ತು ಮಾತಾಡಿದ ಸಭೆಗಿರುವ ಸಂಬಂಧವಾಗಿ. ಆಮೆನ್. ಕ್ರಿಸ್ತನು ಮದುಮಗನಾಗಿದ್ದಾನೆ, ಸಭೆ ಮೊದಲಗೆತ್ತಿಯಾಗಿದ್ದಾಳೆ, ಮದುಮಗಳಾಗಿದ್ದಾಳೆ. ಆಮೆನ್. ಇಲ್ಲಿ ಗಂಡು ಯಾರು? ಮದುಮಗನ್ ಯಾರು? ಯೇಸು ಕ್ರಿಸ್ತನು. ಮದುಮಗಳು ಯಾರು? ಸಭೆ ಅಂದರೆ ನಾವು. ಆಮೆನ್. ಆದರೆ ಕನ್ಯೆ ಆಗಿರಬೇಕು. ಏನಾಗಿರಬೇಕು? ಕನ್ಯೆ ಆಗಿರಬೇಕು. ಕನ್ಯೆ ಅಂದರೆ ಅನೇಕ ಹೆಣ್ಣು ಮಕ್ಕಳು ಚೆನ್ನಾಗಿ ಗೊತ್ತು, ಗಂಡು ಮಕ್ಕಳು ಗೊತ್ತು. ಕನ್ಯೆ ಅಂದರೆ ಏನು? ಯಾವ ಪುರುಷನೂ ಮುಟ್ಟಿನಿರುವುದಿಲ್ಲ ಅಲ್ವಾ? ಶಾರೀರಿಕವಾಗಿ ನೋಡುವಾಗ. ಅದೇ ರೀತಿಯಾಗಿ ಆತ್ಮಿಕವಾಗಿ ಕನ್ಯೆಯರು ನಾವೆಲ್ಲ ಸ್ತ್ರೀ ಪುರುಷರು ನಾವೆಲ್ಲ ಹೆಂಗೆ? ಆತ್ಮಿಕ ಅಂದರೆ ನಮ್ಮಲ್ಲಿ ಪಾಪವಿಲ್ಲದ ಪರಿಶುದ್ಧರಾಗಿ ಜೀವಿಸುವಂಥವರು, ಕ್ರಿಸ್ತನಿಗಾಗಿ ಜೀವಿಸುವಂಥವರು. ಕ್ರಿಸ್ತನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಮಗೆ ಅಂತ ಹೇಳುವವರ ನಿಜವಾದ ಕನ್ಯರಾಗಿದ್ದಾರೆ. ಆಮೆನ್. ಇಂತಹ ಕನ್ಯೆಯನ್ನು ದೇವರು ಎದುರು ನೋಡುತ್ತಿದ್ದಾನೆ. ಆ ಕನ್ಯತ್ವ ನಿಮ್ಮಲ್ಲಿ ನಮ್ಮಲ್ಲಿ ಇದೆಯಾ? ಪ್ರಶ್ನೆ ಮಾಡ್ಕೋಬೇಕು. ಹಲ್ಲೆಲೂಯ. 2 ಕೊರಿಂಥಿ 11ನೇ ಅಧ್ಯಾಯ 2ನೇ ವಾಕ್ಯ. ಬೇಗ 11:2. ಯಾಕೆಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆಯಲ್ಲ. ಚಪ್ಪಾಳೆ ದೇವರ ಮಹಿಮೆಗಾಗಿ. ಹಲ್ಲೆಲೂಯ, ಸಾಲ್ದು, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಏನಂತ ವಾಕ್ಯನಲ್ಲಿ ಹೇಳಲ್ಪಟ್ಟಿದೆ? ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆ ಎಂಬಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಲಾಗಿದೆ. ಎಷ್ಟು ಜನ ನಿಶ್ಚಯ ಮಾಡಲಿದ್ದೀಗ? ಎಷ್ಟು ಜನ ನಿಶ್ಚಿತಾರ್ಥ ಆಗಿದೆ? ಜೋರಾಗಿ ಹೇಳ್ರಿ. ಎಂಗೇಜ್ಮೆಂಟ್ ಆಗಿದೆಯಾ? ಯಾರ ಜೊತೆಯಲ್ಲಿ? ಒಬ್ಬನೇ ಕ್ರಿಸ್ತನಿಗೆ ಮಾತ್ರ ನಮಗೆ ಎಂಗೇಜ್ಮೆಂಟ್ ಆಗಿರೋದು. ಆಮೆನ್, ಆಮೆನ್. ಆ ಎಂಗೇಜ್ಮೆಂಟ್ ಆಗಿರೋರು ಯಾರಾಗಿರಬೇಕು? ಕನ್ಯೆ ಆಗಿರಬೇಕು. ಯಾವ ಕನ್ಯೆ? ಶುದ್ಧ ಕನ್ಯೆ. ನಮ್ಮ ಆಲೋಚನೆಯಲ್ಲಿ, ನಮ್ಮ ಬಾಯಿಯಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಪರ್ಸನಲ್ಲಿ, ನಮ್ಮ ಶರೀರ, ಆತ್ಮ, ಪ್ರಾಣ, ಶರೀರಗಳಲ್ಲಿ ಆತನಿಗಾಗಿ ಮೀಸಲಾಗಿ ಜೀವಿಸುವಂಥದ್ದು. ಆಮೆನ್. ಎಷ್ಟು ಜನಕ್ಕೆ ಅದು ನಾನು ನಿಜವಾಗಲೂ ಕ್ರಿಸ್ತನಿಗೆ ಕನ್ಯೆಯಾಗಿದೆ ಅಂತ ಹೇಳಕ್ಕೆ ಸಾಧ್ಯ? ಇಲ್ಲಿವರೆಗೂ ಬಿಡ್ರಿ. ಇವತ್ತಿಂದ ಕನ್ನಿಕೆ ಯಾರಿಗಿರೋಕ್ಕಾಗುತ್ತಾ? ಯಾರಿತರ ಅವ್ರಿಗೋಸ್ಕರ ಯೇಸು ಬರೋದು. ಆದರೆ ನನ್ನ ಆಸೆ ಅಂದರೆ ಇಲ್ಲಿರೋರು ಪ್ರತಿಯೊಬ್ಬರೂ ಎತ್ತಲ್ಪಡಬೇಕು, ಈ ಪ್ರತಿಯೊಬ್ಬರೂ ಆತನಲ್ಲಿ ಸೇರ್ಕೋಬೇಕು ಅಂತ ಆಸೆ. ನನಗಿದ್ರೆ ಸಾಲದು, ನಿಮಗೂ ಇರಬೇಕು. ನೀವು ಇರಬೇಕಾದವ್ರು ಏನು ಮಾಡಬೇಕು? ನಿಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯಾಕೋಬನ ಪತ್ರಕ್ಕೆ 1ನೇದು 26-27 ವಾಕ್ಯ ಓದಿ.
ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಆತನ ಭಕ್ತಿ ನಿಷ್ಪ್ರಯೋಜನವಾಗಿರುತ್ತದೆ. ಗಮನಿಸ್ರಿ, ನನ್ನ ಬಾಯಿ ತುಂಬ ಇಂಪಾರ್ಟೆಂಟು. ಕಡಿವಾಣ ಹಾಕ್ಕೋಬೇಕು. ತನ್ನ ಹೃದಯ ಇನ್ನೂ ಇಂಪಾರ್ಟೆಂಟು. ನಮ್ಮ ಹೃದಯ ಮೋಸಕರವಾದಂಥ ಹೃದಯವಾಗಿದೆಯಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿರುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಮುಂದೆ, ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಆಮೇನ್. ಜೋರಾಗಿ ಆಮೇನ್. ಏನಂತೆ? ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಗೆ ಟೈಮ್ ಮುಗಿದು ಹೋಯ್ತು. ಬರೀ 25% ಮಾತ್ರ ಮಾತಾಡಿದ್ದೀವಿ. ಇನ್ನೂ ಅನೇಕ ವಿಚಾರಗಳು ಮಾತಾಡಬೇಕು. ದೇವಚಿತ್ತವಾದ್ರೆ ಅದು ಮಾತಾಡಿಸ್ತಾರೆ. ಆಮೆನ್, ಆಮೆನ್. ಗಮನಿಸಿರಿ, ಈಗ ನಮ್ಮನ್ನು ನಾವು ಪರಿಶೋಧಿಸ್ಕೊಳ್ಳೋದು ಸಮಯ. ನಾವಿನ್ನೂ ಎಂಗೇಜ್ಮೆಂಟ್ ಆಗಿಲ್ಲ ಅಂದರೆ ಯಾರ ಜೊತೆಯಲ್ಲಿ ಎಂಗೇಜ್ಮೆಂಟ್ ಆಗಬೇಕು. ಅಂದರೆ ಇನ್ನೂ ದೀಕ್ಷಾಸ್ಥಾನ ತೆಗೆದುಕೊಂಡಿಲ್ಲ ಅಂದರೆ ದೀಕ್ಷಾಸ್ಥಾನಕ್ಕೆ ಸಿದ್ಧರಾಗಿರಬೇಕು. ದೀಕ್ಷಾಸ್ಥಾನ ತೆಗಬೇಕು ಅಂದರೆ ಆತನ ದೇವರಂತೇಳಿ ಒಪ್ಪಿಕೋಬೇಕು. ನನಗೋಸ್ಕರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟು ಮೃತ್ಯುಂಜಯ ಗೆದ್ದಿರಂತೇಳಿ ನಂಬಬೇಕು. ಆತನ ಬರ್ತಾರನ್ನು ನಂಬಬೇಕು. ಆಮೆನ್, ಹಲ್ಲೆಲೂಯಾ. ಅದಾದ ನಂತರ ತಂದೆ, ಮಗ, ಪರಿಶುದ್ಧಾತ್ಮ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಿಗಾಗಿ ಜೀವಿಸಬೇಕು. ಇದು ಎಂಗೇಜ್ಮೆಂಟಿಗೆ ಗುರುತಾಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಒಪ್ಪಿಸಿಕೊಡುವಂಥ ಸಂದರ್ಭ. ನಾವೆಲ್ಲ ನಿಂತ್ಕೊಳ್ಳೋಣ ಈ ಸಮಯದಲ್ಲಿ. ಲೋಕದ ರಕ್ಷಕನೇ, ನಿನ್ನಿಂದ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ದೃಷ್ಟಿಸಿ ನೋಡಿದೆ ನಾ ಬದುಕಿಕೊಂಡಿರುವೆ. ದೃಷ್ಟಿಸಿ ನೋಡಲು ನಾ ಕೊಂಡಿರುವೆ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ರಕ್ಷಕನೇ ನಾಥ ಬಲಿಯಾಗಿ. Thank you, Jesus, Lord. Hallelujah. Thank you, Lord. ನಿನ್ನ ಪ್ರೀತಿಗಾಗಿ, ನಿಮ್ಮ ತ್ಯಾಗಕ್ಕಾಗಿ ಸ್ತೋತ್ರ. ನಿಮ್ಮ ಕರುಣೆಗಾಗಿ ನಾನು ಸ್ತೋತ್ರ ಮಾಡ್ತೀವಿ. ನೀವು ಮಾಡಿದ ಈ ಮಹಾ ಉಪಕಾರಗಳಿಗಾಗಿ ಸ್ತೋತ್ರ. ಯೆಸಯ್ಯ ಸ್ತೋತ್ರ. ನಿನಗಾಗಿ ಜೀವಿಸ್ತೇನೆ. ನೀನು ನನಗೋಸ್ಕರ ಬಲಿಯಾದ ಸ್ವಾಮಿ. ನಿನಗಿಂತ ಶ್ರೇಷ್ಠವಾದದ್ದು ಈ ಲೋಕದಲ್ಲಿ ಯಾರೂ ಇಲ್ಲ. ನಿನ್ನ ಸ್ಥಾನದಲ್ಲಿ ನಾನು ಯಾರನ್ನೂ ಇಡೋದಿಲ್ಲ ಸ್ವಾಮಿ. ನೀನೊಬ್ಬನೇ ಯೋಗ್ಯನು ನೀತಿವಂತನು ಪರಿಶುದ್ಧನೂ ಆಗಿದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನೆ. ಆಶ್ವಾಸ ಬಲಪಡಿಸಿ ಕೃಪೆ ತೋರಿಸಬೇಕಾಗಿ ಯೇಸು ನಾಮದಲ್ಲಿ ಬಿಡಿನ ತಂದೆ. ಆಮೆನ್. ನಾಳೆ ವಾರ ಕರ್ತನ ಭೋಜನ ಇರ್ತದೆ. ನೀವು ನಿಮ್ಮಲ್ಲಿ ಯಾರಾದರೂ ಕರ್ತನ ಭೋಜನಕ್ಕೆ ಅಡುಗೆ ಮಾಡಿಸ್ಬೇಕು ಅಂತ ನಿಮ್ಮಲ್ಲಿ ಇಷ್ಟ ಇದ್ದರೆ
ನೀವು ಹಾಡನ್ನು ಹಾಡುವಾಗ ಕಾಣಿಕೆ ತೆಗೆದಲ್ಪಡ್ತದೆ. ಓಕೆ, ಒಂದು ಹಾಡನ್ನು ಹಾಡುವಾಗ ಕಾಣಿಕೆಗಳಿಂದ ದೇವರನ್ನು ಸನ್ಮಾನಿಸೋಣ. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆನಿ, ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆನಿ. ನೀನೆ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನೆ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ, ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರುಂಟು ಈ ಜನರನ್ನು ಪ್ರೀತಿಸಲು, ನಿನ್ನಂತೆ ಯಾರುಂಟು ಈ ಜನರನ್ನು ಪ್ರೀತಿಸಲು. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಬಂಡೆಯನ್ನು ನೀ ಸೀಳಿ ನಿನ್ನ ಜನರ ದಾಹನಿಗಿದೆ, ಬಂಡೆಯನ್ನು ನೀ ಸೀಳಿ ನಿನ್ನ ಜನರ ದಾಹನಿಗಿದೆ. ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸುವೆ, ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸುವೆ. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು.
ಕರ್ತನೇ ದೇವರಲ್ಲಿ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳಪ್ಪ. ಎಲ್ಲ ಬಾಯ್ ಬಿಟ್ಟು ಚಪ್ಪಲ್ ಹೊಡಿತಾ ದೇವರನ್ನ ಮಹಿಮೆಪಡಿಸೋಣ. ನನ್ನ ಒಳ್ಳೆ ಪಾಲು ನೀನೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀನೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಆಡಿ ಹೊಗಳುವೆ. ನನ್ನ ಜೀವನವೆಲ್ಲ ನಿನಗಾಗಿ ಆಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿಯೇ ಗೆಳಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿಯೇ ಗೆಳಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರಲ್ಲ ನಿನ್ನದೇ ಓ యేసయ్య. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರಲ್ಲ ನಿನ್ನದೇ ಓ యేసయ్య. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರ್ಶೂನ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರ್ಶೂನ್ಯ. ನೀನಿರಲು ಬಾಳೆಲ್ಲ ಅರುಷಾನಯ್ಯ. ನೀನಿರಲು ಬಾಳೆಲ್ಲ ಅರುಷಾನಂದ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿಯೇ ಗೆಳಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿಯೇ ಗೆಳಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ
ಬರುವೇನಯ್ಯ, ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ, ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. 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 ಬಾಳು ಬಂಗಾರವಾಯ್ತು ಯೇಸುವಿನ ಮಡಿಲಲ್ಲಿ, ಬಾಳು ಶೃಂಗಾರವಾಯ್ತು ಯೇಸುವಿನ ನೆರಳಲ್ಲಿ. ಬಾಳು ಬಂಗಾರವಾಯ್ತು ಯೇಸುವಿನ ಮಡಿಲಲ್ಲಿ, ಬಾಳು ಶೃಂಗಾರವಾಯ್ತು ಯೇಸುವಿನ ನೆರಳಲ್ಲಿ. ಓ ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವು ಸಮಾಧಾನವು ನನ್ನ ಪಾಲಾಯಿತು. ಈ ಸಂತೋಷವು ಸಮಾಧಾನವು ನನ್ನ ಪಾಲಾಯಿತು. ವಾಕ್ಯ ಓದಿವಲ್ಲ, ಏನಂತೇಳಿ? ಕುರಿಯಾತನ ವಿವಾಹ ಆದಾಗ ಆ ಕನ್ನಿಕೆ ಎಂಬಂತೆ ಸಿದ್ಧ ಮಾಡಿಸ್ಕೊಂಡಾಗ ಏನಾಯ್ತಂತೆ? ಸಂತೋಷವೂ ಹರ್ಷವೂ ಉಂಟಾಯಿತು ಅಂತೇಳಿ. ಆಮೆನ್, ಆಮೆನ್, ಹಲ್ಲೆಲೂಯ. ನಾವು ಅದನ್ನ ಜ್ಞಾಪಕ ಮಾಡಿಕೊಂಡು ನಾವು ಸಂತೋಷ ಪಡಬೇಕು. ಆಮೆನ್. ನಾವು ಕೈ ಬಿಟ್ಟವರಲ್ಲ, ತಳ್ಳಲ್ಪಟ್ಟವರಲ್ಲ, ತಿರಸ್ಕಾರ ಮಾಡಲ್ಪಟ್ಟವರಲ್ಲ, ಯೇಸು ಕ್ರಿಸ್ತನ ಪ್ರೀತಿಸಿದವರಾಗಿದ್ದೇವೆ. ಹಲ್ಲೆಲೂಯ. ಎಂದು ಕೂಗಲು ಪರಲೋಕವೇ ತೆರೆಯುವ, ನನ್ನ ತಂದೆ ಎಂದು ಬೇಡಲು ತನ್ನ ದೂತರ ಕಳಿಸುವ, ಯೇಸಪ್ಪ ಎಂದು ಕೂಗಲು ಪರಲೋಕವೇ ತೆರೆಯುವ, ನನ್ನ ತಂದೆ ಎಂದು ಬೇಡಲು ತನ್ನ ದೂತರ ಕಳಿಸುವ. ಆಮೆನ್. ಎಷ್ಟೋ ಸಾರಿ ಹೇಳ್ತಾ ಇದ್ದೀನಿ, ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ರಿ, ಪರ್ಸನಲ್ ಪ್ರಾರ್ಥನೆ ಮಾಡ್ರಿ ಅಂತೇಳಿ. ಯಾಕೆ ಗೊತ್ತಾ? ಯೇಸು ಅಂತ ಹೇಳುವಾಗ ತೆಗೆದಲ್ಪಡದಂತೆ. ಅಮ್ಮ ನೇತ್ರಮ್ಮ, ಯಾರ ಹೆಸರು ಏನ್ ತೆಗೆದಲ್ಪಡ್ತದೆ? ಏನಂತ ಕರೆದಾಗ ಏಸಪ್ಪ ಅಂತ ನಮ್ಮ ಬಾಯಲ್ಲಿ ಹೇಳುವಾಗಲೇ ಪರಲೋಕ ತೆರಲ್ಪಡುತ್ತದೆ. ಹಲ್ಲೆಲೂಯ. ಅವಾಗ ಏನಾಗುತ್ತೆ? ದೇವದೂತರು ಇಳಿದು ಬರ್ತಾರೆ. ಆಮೆನ್. ಮೊನ್ನೆ ಕೂಡ ಕೆಲವು ಜಾಗದಲ್ಲಿ ಹೇಳಿದೆ, ಯಾರ ಮನೆಯಲ್ಲಿ ಪ್ರಾರ್ಥನೆ ಇರ್ತದೋ, ಕುಟುಂಬ ಪ್ರಾರ್ಥನೆ, ಆ ಮನೆ ಸುತ್ತಲೂ ದೇವದೂತರು ಓಡಾಡ್ತಾ ಇರ್ತಾರೆ. ನಾನು ಕೆಲವು ಚಿತ್ರಗಳು ನೋಡ್ತಾ ಇದ್ದೆ ವಾಟ್ಸಪ್ಗಳಲ್ಲಿ, ಅದು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದವರು. ಅವ್ರ ಮೈಂಡಲ್ಲಿ ಈ ರೀತಿಯಾಗಿ ದೇವದೂತರು ಹಿಂಗಿರಬಹುದು ಅಂತೇಳಿ ಕ್ರಿಯೇಟ್ ಮಾಡಿದರು. ಅದನ್ನು ನೋಡುವಾಗ ನನಗೂ ಒಂದು ಉತ್ಸಾಹ ಆಯಿತು. ಹೆಂಗ್ ಗೊತ್ತಾ? ಆ ದೇವದೂತರು ಬೆಂಕಿಯಿಂದ ಉರಿತಾ ಇರ್ತಾರೆ.
ಅವ್ರ ಕೈಯಲ್ಲಿ ಒಂದು ಕತ್ತಿ ಇರುತ್ತೆ. ಆ ಮನೆ ಸುತ್ತಲೂ ವಾಕ್ ಮಾಡ್ತಾ ಇರ್ತಾರೆ. ಸೈತನ ಮುಟ್ಟಕ್ಕೆ ಬರ್ತಾನೆ. ಆ ಬೆಂಕಿ ಇರೋದ್ರಿಂದ, ಆ ಕತ್ತಿ ಇರೋದ್ರಿಂದ ಅವ್ರು ನೋಡಿದಾಗ ಅವ್ರನ್ನ ಮುಟ್ಟಕ್ಕಾಗೋದೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ಹೇಳಿದ್ದು ಏನಂತಂದ್ರೆ, ಯೇಸಪ್ಪ ಎಂದು ಕೂಗಲು ಪರಲೋಕವೇ ತೆರೆಯುವ, ನನ್ನ ತಂದೆ ಎಂದು ಬೇಡಲು ತನ್ನ ದೂತರ ಕಳಿಸುವ, ಕಷ್ಟದಿಂದ ಮೊರೆ ಇಡಲು ಹೆಗಲ ಮೇಲೆ ಒತ್ತು ನಡೆಸುವ, ಕಷ್ಟದಿಂದ ಮೊರೆ ಇಡಲು ಹೆಗಲ ಮೇಲೆ ಒತ್ತು ನಡೆಸುವ. ಓಹೋ ಹಾಲೆಲೂಯಾ, ಹಾಲೆಲೂಯಾ, ಓಹೋ ಹಾಲೆಲೂಯಾ, ಹಾಲೆಲೂಯಾ. ಸಂತೋಷವು ಸಮಾಧಾನವು ನನ್ನ ಪಾಲಾಯಿತು. ಈ ಸಂತೋಷವು ಸಮಾಧಾನವು ನನ್ನ ಪಾಲಾಯಿತು. ಪಾಡು ಬಂಗಾರವಾಯ್ತು ಯೇಸುವಿನ ಮಡಿಲಲ್ಲಿ, ಬಾಳು ಶೃಂಗಾರವಾಯ್ತು ಯೇಸುವಿನ ನೆರಳಲ್ಲಿ. ಬಡತನ ಸಿರಿತನವ ಕೊಡುವಾತ ನನ್ನ ಕರ್ತನು, ತಗ್ಗಿಸುವ ಹೆಚ್ಚಿಸುವ ಅಧಿಕಾರವುಳ್ಳವನು. ಬಡತನ ಸಿರಿತನವ ಕೊಡುವಾತ ನನ್ನ ಕರ್ತನು, ತಗ್ಗಿಸುವ ಹೆಚ್ಚಿಸುವ ಅಧಿಕಾರವುಳ್ಳವನು. ದೀನನದ ನನ್ನನ್ನು ಕೃಪೆಯಿಂದ ತುಂಬಿಸಿದ, ದೀನನದ ನನ್ನನ್ನು ಕೃಪೆಯಿಂದ ತುಂಬಿಸಿದ. ಓಹೋ ಹಾಲೆಲೂಯಾ, ಹಾಲೆಲೂಯಾ, ಓಹೋ ಹಾಲೆಲೂಯಾ, ಹಾಲೆಲೂಯಾ. ಸಂತೋಷವು ಸಮಾಧಾನವು ನನ್ನ ಪಾಲಾಯಿತು. ಈ ಸಂತೋಷವು ಸಮಾಧಾನವು ನನ್ನ ಪಾಲಾಯಿತು. ಬಾಳು ಬಂಗಾರವಾಯ್ತು ಯೇಸುವಿನ ಮಡಿಲಲ್ಲಿ, ಬಾಳು ಶೃಂಗಾರವಾಯ್ತು ಯೇಸುವಿನ ನೆರಳಲ್ಲಿ. ಬಾಳು ಬಂಗಾರವಾಯ್ತು ಯೇಸುವಿನ ಮಡಿಲಲ್ಲಿ, ಬಾಳು ಶೃಂಗಾರವಾಯ್ತು ಯೇಸುವಿನ ನೆರಳಲ್ಲಿ. ಪ್ರಾರ್ಥಿಸೋಣ. ಗಮನಿಸಿರಿ, ನಾಳೆ ವಾರ ಕರ್ತನ ಶಕ್ತಿನ ತಂದೆ ಆದವರೇ ಸ್ತೋತ್ರಿಸು. ಇದೀಗ ಈ ಸಮಯಕ್ಕಾಗಿ ಸ್ತೋತ್ರ ಮಾಡ್ತಿಸು. ಇದನ್ನ ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ, ಕಾಣಿಕೆಗಾಗಿ ಸ್ತೋತ್ರ ಸ್ವಾಮಿ. ಬಂದಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಬರೆದಿದ್ದರೂ ಸಹ ನಾವು ಜ್ಞಾಪಕ ಮಾಡ್ಕೊಳ್ತೀವಿ ಕರ್ತನೆ. ಬಂದಂಥ ಒಬ್ಬೊಬ್ಬರಲ್ಲಿ ಕರ್ತನೆ ನಿಮ್ಮ ದಯೆ, ನಿಮ್ಮ ಕರುಣೆ ತಪ್ಪಿಸು ಸ್ವಾಮಿ. ಅದ್ಭುತ ಮಾಡು, ಅತಿಶಯ ಮಾಡು. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರನ್ನು ನಿಮ್ಮ ನಾಮಕ ಮಹಿಮೆ ಉಂಟಾಗಲಿ ಕರ್ತನೆ. ಬಂದವರು ಸುಮ್ಮನೆ ಹೋಗದಂತೆ ಆಶೀರ್ವಾದ ಸಹಾಯ ಶೀಘ್ರವಾಗಿ ಕರ್ತನೆ. ನಮ್ಮ ಬಂಧುಗಳು, ಸ್ನೇಹಿತರೆಲ್ಲ ರಕ್ಷಿಸಲ್ಪಡಬೇಕು. ಆ ಸಮರ್ಯ ಸ್ತ್ರೀ ಹೋಗಿ ತನ್ನ ಊರಿನವನ್ನೆಲ್ಲ ಕರ್ಕೊಂಡ್ಬಂದ್ಲು. ಹೋಗಿ ಯೇಸುವಿನ ಕುರಿತಾಗಿ ಹೇಳಿ, ಈ ದಿನ ನಿನ್ನಿಂದ ಬಿಡುಗಡೆ ಹೊಂದಿದವರು, ನಾವು ನಿನ್ನಿಂದ ಸಹಾಯ ಹೊಂದಿದವರು, ಕೃತಜ್ಞತೆ ಉಳ್ಳವರು ಇವತ್ತು ನಮ್ಮ ಬಂಧುಗಳು, ಸ್ನೇಹಿತರಿಗೆ ಹೇಳಬೇಕು, ಯೇಸು ನಿಜವಾದ ದೇವರಾಗಿದ್ದಾನೆ, ಯೇಸು ನಿಜವಾದ ದೇವರಾಗಿದ್ದಾನೆ ಅಂತೇಳಿ. ಈ
ದಿನ ಈ ಪ್ರಕಟಿಸುವ ಹಾಗೆ ಸಹಾಯ. ಹಿಂದುಗಡೆ ಸಭೆಗಾಗಿ ಸ್ತೋತ್ರ, ಅದು ಬೇಕಾದ ಹಣದ ಸಹಾಯ ಎಲ್ಲವನ್ನ ಅನುಗ್ರಹ ಮಾಡಿಸು. ಶೀಘ್ರವಾಗಿ ಆ ಜಾಗದಲ್ಲಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡು ದೇವರೇ. ಕೃಪೆ ತೋರಿಸು, ಅದ್ಭುತ ಮಾಡು ಯೇಸುವೇ. ಇಲ್ಲಿ ಬಂದಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು, ಬಲಪಡಿಸಿ, ಕೃಪೆ ತೋರಿಸು. ಯಾರ್ಯಾರು ಬಲಹೀನರು, ಸಮಸ್ಯೆಗಳು, ತೊಂದರೆಗಳಿದ್ದಾರೋ ಅವೆಲ್ಲ ಬಿಡುಗಡೆ ಆಗಲಿ ಸ್ವಾಮಿ. ಯುಗ ಸಮಯದಲ್ಲಿ ಕರ್ತನೆ ನರಸಿಂಹಾಚಾರಿಗಾಗಿ ಪ್ರಾರ್ಥನೆ ಮಾಡ್ತೀನಿ. ಆ ಕುಟುಂಬದಲ್ಲಿ ಅವ್ರ ಹೆಂಡತಿಗೆ ಒಂದು ಬ್ಯಾಕ್ ಪೇನ್ ಆಪರೇಷನ್ ಆಗಿದೆ, ಅದು ಸಕ್ಸಸ್ ಆಗಿ ರಕ್ಷಿಸಲ್ಪಟ್ಟವರಾಗಿ ಕುಟುಂಬ ಸಮೇತವಾಗಿ ನಿಮ್ಮನ್ನು ಆರಾಧಿಸು ಸಹಾಯ ಮಾಡಪ್ಪ. ಆ ಕುಟುಂಬನ ಸಹ ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಇನ್ನು ಯಾರ್ಯಾರು ಬಲಹೀನರು, ಸಮಸ್ಯೆಗಳಾಗಿದ್ದಾರೆ, ಮನೋಜ್ಗಾಗಿ ಪ್ರಾರ್ಥನೆ ಮಾಡ್ತೇನೆ. ಅದನ್ನು ಸೆಕೆಂಡ್ ಪೀಸ್ ಓದ್ತಾ ಅದನ್ನು ಬಂಗಾರಪೇಟೆ ಕಡೆ ಆತನಿಗೆ ಒಳ್ಳೆ ಜ್ಞಾನವನ್ನ, ಜ್ಞಾಪಕ ಶಕ್ತಿಯನ್ನು ಅನುಗ್ರಹ ಮಾಡಿ ಸ್ವಾಮಿ. ಆ ಕುಟುಂಬ ರಕ್ಷಿಸಲ್ಪಡಲಿ ಸ್ವಾಮಿ. ಮಾಯಾ ಮಂತ್ರಗಳಿಂದ ಭಯಪಡುವಾಗಿರುವಂಥ ಜನಗಳಿಗೆ ಅಪ್ಪ ನೀವು ಹೇಳ್ರಿ, ಆ ಮಂತ್ರ ತಂತ್ರಗಳು ನಿಮ್ಮ ಮುಟ್ಟಲಾರವು ಅಂತೇಳಿ ಸ್ವಾಮಿ. ನಿಮ್ಮ ಕೈ ನೋವು ಇರಬಹುದು, ನಿಮ್ಮ ಕಾಲು ನೋವು ಇರಬಹುದು, ಮಂತ್ರಗಳಿಂದ ಬಂದಿದೆ ಅಂತೇಳಿ ಹೇಳಬೇಡಿ. ಏಸು ಅದನ್ನು ಬಿಡಿಸುವಂತನಾಗಿದ್ದ, ಬಿಡಿಸಿದ್ದಾನೆ, ಅದಕ್ಕಾಗಿ ಸ್ತೋತ್ರ. ಯಾವ ಮಂತ್ರ ಶಕ್ತಿಗಳು ನಿಮ್ಮ ಮುಟ್ಟಲಾರದು. ನಿಮ್ಮ ಕಣ್ಣೀರು ಹೋಗಿ ಸಂತೋಷಕರವಾಗಿ ಮಾರ್ಪಡಿಸ್ತಾನೆ. ಸಮಾಧಾನದಿಂದಲೇ ಆತನಿಗೆ ಸ್ತೋತ್ರ ಸಲ್ಲಿಸಿರಿ. ನಿಮ್ಮ ಕಣ್ಣೀರಿಗೆ ಒಂದು ಅಂತ್ಯವಾಗಿದೆ, ನಿಮ್ಮ ಕಣ್ಣೀರಿಗೆ ಒಂದು ಕೊನೆ ಕಾಣಿಸ್ತಿದ್ದಾರೆ ದೇವರು. ಭಯಪಡಬೇಡ ಸಹೋದರ ಸಹೋದರಿ. ಯೇಸು ಸ್ವಾಮಿ ಬಳಿಗೆ ಬಂದವರು ಎಂದಿಗೂ ಯೇಸು ಸ್ವಾಮಿ ತಳ್ಳೋದಿಲ್ಲ. ಅದಕ್ಕಾಗಿ ತಂದೆಯ ದೇವರೇ, ಬಂದವರು ಸುಮ್ಮನೆ ಹೋಗುತ್ತಂತೆ ಆಶೀರ್ವಾದ ಹೊಂದಿಕೊಂಡು ಹೋಗುವಾಗ ಸಹಾಯ ಮಾಡು. ಇದನ್ನು ಅಡಿಗೆ ಮಾಡಿದವರನ್ನು ಸಹ ನೀವು ಆಶೀರ್ವಾದ ಮಾಡು. ಸಹಾಯ ಮಾಡಿದವರನ್ನ ಆಶೀರ್ವಾದ ಮಾಡು. ಸೇವೆ ಮಾಡುವವರನ್ನ ಆಶೀರ್ವಾದ ಮಾಡು ದೇವರೇ. ನೀನು ಬಾರುವ ಕಾಲ ಹತ್ತಿರವಾಗಿರೋದ್ರಿಂದ ನಾವು ಸಿದ್ಧರಾಗಿ ಅದಕ್ಕಾಗಿ ಓಡುವ ಹಾಗೆ ಸಹಾಯ ಮಾಡು ಕರ್ತ. ಬಂದಂತೆ ಪ್ರತಿಯೊಬ್ಬನ ಆಶ್ವಾಸ ಬಲಪಡಿಸಬೇಕು, ಕೃಪೆ ತೋರಿಸಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಬಿಡಿನ ತಂದೆ. ನನ್ನ ಮನೆ ಯೆಹೋವನ ಕೊಂಡಾಡು, ನಾನು ತಿಳಿಸಲಿ. ನನ್ನ ಮನೆ ಯೆಹೋವನ ಕೊಂಡಾಡು, ಆತನ ಮಾಡಿಕೊಂಡು ನನ್ನೂ ಮರಿಬೇಡ. ಪ್ರೈಸ್ ದಿ ಲಾರ್ಡ್.